ಅವರು 44 ಲೆಂತ್ ಅಲ್ಲಿ ಕೇಳ್ತಿದ್ರು, ಇದೆಲ್ಲ 44 ಲೆಂತ್ ಬರುತ್ತೆ ಅಕ್ಕ. ಲೆಂತ್ ಸ್ವಲ್ಪ ಲೆಂತ್ ದೊಡ್ಡದಿದ್ರೆ ಒಳ್ಳೇದು, ಚೆನ್ನಾಗಿರುತ್ತೆ. ಲೆಂತ್ ಕೇಳ್ತಿರೋರು ಈ ಟಾಪ್ನ ಸೆಲೆಕ್ಟ್ ಮಾಡ್ಬೋದು. ಟಾಪ್ಗಳು ಕಾಣ್ತಿದ್ಯಪ್ಪ, 44 ಲೆಂತ್ ಬರುತ್ತೆ ಇದು. ಇದೆಲ್ಲವೂ ಕೂಡ ನಿಮಗೆ ಇದು ಚೆನ್ನಾಗಿದೆ. ಸೈಜ್ ಎಲ್ಲ ಸೈಜಲ್ಲೂ ಸಿಗುತ್ತೆ, ಇದೆಲ್ಲ ಸಿಗುತ್ತೆ. ನಿಮ್ಗೆ ಯಾವ ಸೈಜ್ ಬೇಕಾದ್ರೂ ತೊಗೋಬೋದು. ಸ್ಮಾಲು, ಮೀಡಿಯಮ್ಮು, ಲಾರ್ಜು, ಎಕ್ಸೆಲ್ಲು, ಆಮೇಲೆ ಅಕ್ಕ S to XXL ಇದೆ. S to XXL ಯಾವ್ದು ಬೇಕಾದರೂ ತೊಗೋಬೋದು. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಒಂದು ವಿಡಿಯೋದಿಂದ ಏನಾಗುತ್ತೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ, ಆದರೆ ಒಂದೇ ಒಂದು ವಿಡಿಯೋದಿಂದ ಒಬ್ಬರು ಬದುಕೇ ಬದಲಾಗುತ್ತೆ, ಒಬ್ಬರು ಬಿಸ್ನೆಸ್ಸೇ ಒಂದು ರೇಂಜೇ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಇವರೇ ಉದಾಹರಣೆ. ಒಂದಷ್ಟು ತಿಂಗಳುಗಳ ಹಿಂದೆ ನಾನು ಸುಮಾ ಅನ್ನೋರ್ದೊಂದು ವಿಡಿಯೋ ಮಾಡಿದ್ದೆ, ಚಾಮುಂಡಿ ಬೆಟ್ಟದಲ್ಲಿ ಅಂತ ಅಂದ್ಬಿಟ್ಟು. ಹಿಂದೆ ರೆಗ್ಯುಲರ್ ಆಗಿ ವಾಚ್ ಮಾಡೋರಿಗೆ ಗೊತ್ತಿರುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ಮನೆಯಲ್ಲೇ ಅಂದರೆ ಅಂಗಡಿ ಇದೆ, ಪಾಪ ಅದು ಪೆಟ್ಟಿ ಅಂಗಡಿ ಥರ, ಬಟ್ ಅಲ್ಲೆಲ್ಲ ಮಳೆ ಎಲ್ಲ ಸೋರುತ್ತೆ ಅಂತ ಅಂದ್ಬಿಟ್ಟು ಅಂಗಡಿ ಓಪನ್ ಮಾಡ್ತಾರೆ. ಮತ್ತು ಪುಟ್ಟ ಮಕ್ಕಳಿರೋದ್ರಿಂದ ಅಲ್ಲಿ ಹೋಗೋಕ್ಕೂ ಆಗಲ್ಲ. ಚಾಮುಂಡಿ ಬೆಟ್ಟದ ಮೆಟ್ಲು ಏನು ಕೊನೆ ಇದೆ, ಅಲ್ಲೇ ಇವ್ರ ಮನೆ ಇರುವಂಥದ್ದು. ಸೊ ಮನೆಯಿಂದನೇ ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು, ಅಂದರೆ ಅವರ ಯಜಮಾನ್ರಿಗೂ ಕೂಡ ಏನಾದರೂ ಸಹಾಯ ಆಗುತ್ತೆ, ನಾವೇನಾದರೂ ಮಾಡಿದ್ರೆ ಸಣ್ಣ ಪುಟ್ಟ ಏನಾದ್ರು ಖರ್ಚುಗಳು ನೋಡ್ಕೋಬೋದಲ್ಲ ಅಂತ ಅಂದ್ಬಿಟ್ಟು, 2 ಪುಟ್ಟ ಮಕ್ಕಳಿರೋದ್ರಿಂದ 1 ವರ್ಷದಿಂದ ಅವ್ರು ಕೇಳಿ ಈಗ ಒಂದು ಸ್ವಲ್ಪ ತಿಂಗಳ ಹಿಂದೆ ನಾನು ಇಲ್ಲೇ ಬಂದು ಮಾಡ್ಕೊಡ್ತೀನಿ ಬಿಡಿ ಮೇಡಮ್ ಅಂತ ಅಂದ್ಬಿಟ್ಟು ಮಾಡಿದ್ದೆ ವಿಡಿಯೋ. ನಾನು ವಿಡಿಯೋ ಮಾಡಿದ ನಂತರ ಇಲ್ಲಿ ಏನು ಬರೆದಿರ್ತಾರೆ ನೋಡಿ, ಇವರೆಲ್ಲರೂ ಕೂಡ ನಂಬರ್ಗಳು ಕಾಣ್ತಾ ಇಲ್ಲ ಅಲ್ವಪ್ಪ, ಕಾಣ್ತಾ ಇದೆಯಾ? ಸರಿ, ಇಲ್ಲೇನು ಕಾಣ್ತಾ ಇದ್ದಾರೆ ಅಂದರೆ ಇವರು ಬೇರೆ ಕಸ್ಟಮರ್ಸ್ ನಂಬರ್ ಅಲ್ವಾ, ಕಾಣೋದು ಬೇಡ ಅಂತ ಹಂಗೆ ಹೇಳಿದೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲೇನು ನೋಡ್ತಾ ಇದ್ದೀರೋ ಇವರೆಲ್ಲರೂ ಕೂಡ ಒಂದು ವಿಡಿಯೋದಲ್ಲಿ ಆಗಿರುವಂತಹ ಕಸ್ಟಮರ್ಸ್ ಅಂತೆ. ಬಹಳ ಅವರು ಪಾಪ ಅವರು ಆದಾಗಲೇ ಒಂದು 15 ಡೇಸ್ಗೆ ಅವ್ರಿಗೆ ಇವರು ಎಷ್ಟೊಂದು ಕಸ್ಟಮರ್ಸ್ ಸಿಕ್ಕಿದ್ರಂತೆ. ಟೋಟಲ್ ಒಂದು 150ರಿಂದ 200 ಕಸ್ಟಮರ್ಸ್ವರೆಗೇನೋ ಸಿಕ್ಕಿದ್ರಂತೆ. ಆವಾಗಲೇ ಫೋನ್ ಮಾಡೋರು ಕೃತಜ್ಞತೆ ತಿಳಿಸಿದ್ರು. ಬಹಳ ಖುಷಿಯಾಯಿತು, ಯಾಕಂದರೆ ಏನೋ ಕಷ್ಟಪಟ್ಟು ಏನೋ ಬೆಳೀತಾ ಇದ್ದಾರೆ ಅಂತ ಅಂದಾಗ ನಾವೇನಾದರೂ ಒಂಚೂರು ಸಪೋರ್ಟ್ ಮಾಡಿದ್ರೆ ಅದು ಭಗವಂತ ಎಲ್ಲೋ ನೋಡ್ತಾ ಇರ್ತಾನೆ, ಅವ್ರಿಗೂ ಕೂಡ ಬೆಂಬಲ ಸಿಗ್ದಂಗೆ ಆಗುತ್ತೆ, ಅವ್ರಿಗೂ ಕಷ್ಟಗಳು ಪರಿಹಾರ ಆಗುತ್ತೆ, ಜೊತೆಗೆ ಏನೋ ಒಂದು ನೆಕ್ಸ್ಟ್ ಲೆವೆಲ್ಗೆ ಒಂದು ಬೆಳೆಯೋದಕ್ಕೆ ಒಂದು ಹೆಲ್ಪ್ ಅಂತ ಆಗುತ್ತೆ ಅಂದ್ಬಿಟ್ಟು ನಾವು ವಿಡಿಯೋ ಮಾಡಿದಂಥದ್ದು. ಸೊ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಎಲ್ರಿಗೂ ಕೂಡ ಧನ್ಯವಾದಗಳು. ಚಾಮುಂಡಿ ಬೆಟ್ಟ ಸುಮಾನವ್ರ ಹತ್ರ ಯಾರೆಲ್ಲ ವ್ಯಾಪಾರ ಮಾಡಿದರೆ ಅವ್ರಿಗೆ ಡಬಲ್ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಫುಲ್ ಎಲ್ಲ ಸೆಟ್ಲಾಗಿರೋರ್ಗು ಈಗ ಸೆಟ್ಲ್ ಆಗ್ತಾ ಇರೋವಂಥವ್ರಿಗೂ ಸಪೋರ್ಟ್ ಮಾಡೋದ್ರಲ್ಲಿ ಭಾಳ ಡಿಫ್ರೆನ್ಸ್ ಇದೆ. ಯಾಕಂದರೆ ನಮ್ಮದು ಸ್ಟ್ರಗಲಿಂಗ್ ಸ್ಟೇಜಲ್ಲಿ ಯಾರಾದರೂ ಒಂಚೂರು ಹೆಲ್ಪ್ ಮಾಡಿದ್ರೆ, ಏನಾದರೂ ಅಂದರೆ ಏನು ಹೆಲ್ಪ್ ಅಂದರೆ ದುಡ್ಡು ಕೊಟ್ಟು ಹೆಲ್ಪ್ ಅಂತಲ್ಲ, ಏನೋ ಕೆಲಸಕ್ಕೆ ಏನೋ ಒಂದು ಸ್ವಲ್ಪ ಹೆಲ್ಪ್ ಆಗೋ ಥರ ಏನಾದರೂ ಒಂದು ಸ್ವಲ್ಪ ಸಹಾಯ ಆದರೆ ಭಾಳ ಖುಷಿಯಾಗ್ತಿತ್ತು. ಇವ್ರಿಗೂ ಅದೇ ರೀತಿ ಖುಷಿಯಾಗಿತ್ತು. ಅವರಾಗಲೇ ಫೋನ್ ಮಾಡಿ ಕೃತಜ್ಞತೆ ತಿಳಿಸಿದರು. ಜೊತೆಗೆ ಏನವರು ಲಾಭ ತೆಗಿತಾಯಿದ್ರು ಪ್ರತಿಯೊಂದನ್ನು ಕೂಡ ಬಟ್ಟೆಗೆ ಹಾಕಿ ಮತ್ತೆ ಅದನ್ನೇ ವ್ಯಾಪಾರ ಮಾಡ್ತಾನೆ ಇದ್ದರು ಸುಮಾರು ತಿಂಗಳಿಂದ. ಬಟ್ ಇವಾಗ ಏನಾಗಿದೆ ಅಂತಂದರೆ ಅವರು ಫ್ಯಾಮಿಲಿಲೂ ಸ್ವಲ್ಪ ಅವರು ತಾಯಿಯವ್ರಿಗೆಲ್ಲ ಆರೋಗ್ಯ ಸರಿಯಿಲ್ಲ, ಎಲ್ಲ ನೋಡ್ಕೊತಾ ಇದ್ದಾರೆ. ಪರ್ಸ್ನಲ್ ಎಲ್ಲ ತೀರಾ ಬೇಡ ನಮಗೆ, ಎಲ್ಲ ನೋಡ್ಕೊತಾ ಇದ್ದಾರಲ್ಲ, ಅದರಿಂದ ಸ್ವಲ್ಪ ಒಂದು ತಿಂಗಳಿಂದ ಏನೂ ಮಾಡಿರಲಿಲ್ವಂತೆ. ಸ್ವಲ್ಪ ಹಾಸ್ಪಿಟಲ್ಗೆ ಓಡಾಡೋದೇ ಆಗ್ತಿತ್ತು ಅಕ್ಕ ಅಂತಂದರು. ಈಗ ಮತ್ತೆ ಸ್ಟಾಕ್ಸ್ ತರಿಸಿದ್ದೀನಿ, ಏನಾದ್ರು ಸಾಧ್ಯ ಆಗುತ್ತೆ ಅಕ್ಕ, ಮತ್ತೆ ಕೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ ಅಂದರು. ಪರವಾಗಿಲ್ಲ, ನಾನು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಮತ್ತು ಇನ್ನೊಂದು ಟೈಮಲ್ಲಿ ಇನ್ನೊಂದು ಟಫ್ ಸಿಚುಯೇಷನಲ್ಲಿ ಸಪೋರ್ಟ್ ಮಾಡುವಂತಹ ಒಂದು ಅವಕಾಶನ ಅಂತಲೇ ಹೇಳಬೇಕು, ಏನೋ ಗೊತ್ತಿಲ್ಲ. ಸೊ ಸಂದರ್ಭ ಒದಗಿ ಬಂದಿದೆ, ಸೊ ಅದಕ್ಕೆ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವರೇ ಸುಮಾ ಅಂತ ನೋಡಿರ್ತೀರ ಈ ಹಿಂದೆ. ಸೊ ಒಂದಷ್ಟು ಸ್ಟಾಕ್ಸ್ ತರಿಸಿದ್ದಾರೆ. ಬರೀ ಇವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾವು ವಿಡಿಯೋ ಮಾಡಲ್ಲ, ಯಾವತ್ತಾದರೂ ಅಷ್ಟೇ. ಯಾರದೇ ಪ್ರಮೋಷನ್ ಮಾಡಿದ್ರು ಬರೀ ವ್ಯಾಪಾರ ಮಾಡೋಂಥವ್ರಿಗೆ ಹೆಲ್ಪ್ ಆಗಬೇಕು ಅನ್ನೋದಲ್ಲ, ಕಸ್ಟಮರ್ಸ್ ನೋಡೋರಿಗೆ, ವಿಡಿಯೋ ನೋಡೋವಂಥವ್ರಿಗೆ ಅಥವಾ ಗ್ರಾಹಕರು ಯಾರಾದರೂ ತಗೊಳ್ಳೋಂಥವ್ರಿಗೆ ಅವ್ರಿಗೂ ಕೂಡ ಹೆಲ್ಪ್ ಆಗಬೇಕು ಅಂತಲೇ, ಅವ್ರಿಗೂ ಕೂಡ ಒಳ್ಳೆ ಕ್ವಾಲಿಟಿ ಐಟಮ್ಸ್ ಸಿಗಬೇಕು ಅಂತಲೇ ಮಾಡೋದು. ಸೊ ಈಗೇನು ನೋಡ್ತಾ ಇದ್ದೀರಾ ನೀವು, ಈ ಡ್ರೆಸ್ ನೋಡ್ತಿದ್ದೀರ, ಡ್ರೆಸ್ ಹಾಕೊಂಡು ವಿಡಿಯೋ ಮಾಡಿ ಅಂತ ತುಂಬ ಕಮೆಂಟ್ ಬರ್ತಾ ಇರುತ್ತೆ. ಇದು ಕೂಡ ಇವ್ರ ಹತ್ರನೇ ತೊಗೊಂಡಿದ್ದಂಥದ್ದು, ಲಾಸ್ಟ್ ಟೈಮ್ ತೊಗೊಂಡಿದ್ದೆ ನಾನು. ಸೊ ಇದು ಜಸ್ಟ್ 300 ರೂಪಾಯಿನ 250? 300 ರೂಪಾಯಿ ಅಷ್ಟೇ ಇದು. ಸೊ ಆಲ್ರೆಡಿ ಒಂದು 4ರಿಂದ 5 ಸತಿ ವಾಶ್ ಕೂಡ ಆಗಿದೆ. ಸೊ ಏನೂ ಆಗಿಲ್ಲ, ಬಣ್ಣ ಹೋಗೋದ ಥರ ಎಲ್ಲ ಏನೂ ಆಗಿಲ್ಲ, ಭಾಳ ಚೆನ್ನಾಗಿದೆ, ಇನ್ನೂ ಹೊಸ ಥರನೇ ಇದೆ. ಇನ್ನೂ ಒಂದು 7-8 ವಾಶಲ್ಲಿ ಒಂದು ಸ್ವಲ್ಪ ಆರಾಮಾಗಿ ಹೊರಗಡೆ ಎಲ್ಲ ಹಾಕೊಂಡು ಹೋಗೋ ಥರನೇ ಇದೆ. ಆಮೇಲೆ ಮನೆ ಹತ್ರ ಎಲ್ಲ ಯೂಸ್ ಮಾಡ್ಕೊಬೋದು. ಬಟ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಸೊ ಅವ್ರ ವಿಡಿಯೋ ಮಾಡಲಿಕ್ಕೆ ಅವ್ರ ಹತ್ರ ತೊಗೊಂಡಂತಹ ಬಟ್ಟೆನೇ ಹಾಕೊಂಡ್ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈಗಲೂ ಅಷ್ಟೇ ಅವ್ರ ಹತ್ರ 1000ಕ್ಕೆ 5 ಟಾಪ್ಗಳು ಸಿಗುತ್ತೆ, 1100ಕ್ಕೂ 5 ಟಾಪ್ಗಳು ಸಿಗುತ್ತೆ. ಜೊತೆಗೆ ಈ ಹಿಂದೆ ಸ್ಟಾಕ್ಸ್ ಏನು ತರಿಸಿದ್ದಾರೆ ಅದರಲ್ಲಿ ಸೇಲ್ ಆಗದೆ ಇರೋವಂಥದ್ದು, ಅಂದರೆ ಸೈಜ್ಗಳು ಸ್ಮಾಲ್ ಸೈಜಲ್ಲೇ ಜಾಸ್ತಿ ಇದೆ. ಸ್ಮಾಲ್ ಸೈಜ್ ಇರೋರಿಗೆ ಇನ್ನೂ ಕೂಡ ಕಡಿಮೆ ಮಾರ್ಜಿನ್ ಇಟ್ಕೊಂಡು ಅವ್ರು ಡೈರೆಕ್ಟಾಗಿ ಹೇಳ್ಬಿಟ್ರು, ಸೇಲ್ ಮಾಡೋ ಅಂಥದ್ರಲ್ಲಿ ಜಸ್ಟ್ 50 ರೂಪಾಯಿ ಅಷ್ಟೇ ಯಾಕೆ ಮಾರ್ಜಿನ್ ಇಟ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಜೊತೆಗೆ ಅವರು ತಂದಿರೋ ರೆಸಿಪ್ಟ್ಗಳೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ರು. ನಾ ಬೇಡಿ ಅಂದ್ರೂ ಇಲ್ಲಕ್ಕ ನೋಡಿ ಅಂತ ಅಂದ್ಬಿಟ್ಟು ಎಲ್ಲ ತೋರಿಸಿದ್ರು. ಸೊ 50 ರೂಪಾಯಿ ಅಷ್ಟೇ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ತಾ ಇರೋವಂಥದ್ದು. ಅದರಲ್ಲೂ ಕೂಡ ಸೇಲ್ ಆಗದೆ ಇರೋವಂಥದ್ದನ್ನ ಸುಮ್ಮನೆ ನಾವು ಇಟ್ಕೊಂಡು ಏನು ಮಾಡೋದು, ಕಸ್ಟಮರ್ಸ್ಗೆ ಸಿಗಲಿ ಅಂದ್ಬಿಟ್ಟು ಸ್ಮಾಲ್ ಸೈಜ್ ಇರೋವಂಥದ್ದು ಒಂದಷ್ಟು ಟಾಪ್ಸ್ಗಳೆಲ್ಲ ಇದೆ.
ಅದನ್ನು ಇನ್ನೂ ಕಡಿಮೆಗೆ 20 ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಅಷ್ಟೇ ಕೊಡ್ತಾ ಇದ್ದಾರೆ. ಸೊ ಸ್ಮಾಲ್ ಸೈಜ್ ಬೇಕಿದ್ದವ್ರಿಗೆ ಎಕ್ಸ್ಟ್ರಾ ಆಫರ್ ಇದೆ, ಅದು ಆಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಹೊಸ ಸ್ಟಾಕ್ ಏನೇನೆಲ್ಲ ತಂದಿದ್ದಾರೆ ಅದನ್ನು ಇವಾಗ ತೋರಿಸ್ಕೊಳ್ಳೋಣ ಬನ್ನಿ. ಸುಮಾರಿಗೆ ಒಂದು ಕಡೆಯಿಂದ ತೋರಿಸ್ಕೊಂಡು ಹೊಟ್ಟೋಗ್ಬಿಡಿ ಆಯಿತಾ? ಸರಿ. ಇದೆಲ್ಲ ನ್ಯೂ ಸ್ಟಾಕು ಅಕ್ಕ. ಇಲ್ಲ, ಫಸ್ಟಿಂದ ಇದು 200 ರೂಪಾಯಿಗೆ ಟಾಪ್ಸ್ ಇದೆಯಲ್ಲ ಅಲ್ಲಿಂದ ತೋರಿಸ್ಬಿಡಿ. ಇದು 200 ರೂಪಾಯಿಂದು. ಇದೆಲ್ಲ 200 ರೂಪಾಯಿ ಟಾಪ್ ಕಾಟನ್ ಅಲ್ವಾ? ಕಾಟನ್ನು ರಯಾನು ಎಲ್ಲ ಇದೆ, ಮಿಕ್ಸಲ್ಲಿ ಇದೆ ಅಕ್ಕ, ಬರೀ ಕಾಟನ್ ಇಲ್ಲ. ಅದು ರಯಾನು ನೋಡಿ, ಇದು ಕಾಟನ್ನು. ಒಡಲಿ ಇದೆಲ್ಲವೂ ಕೂಡ 200 ರೂಪಾಯಿ ಟಾಪ್ಸ್ಗಳು. 1000ಕ್ಕೆ ನಿಮಗೆ 5 ಟಾಪ್ಗಳು ಸಿಗ್ತಾ ಹೋಗುತ್ತೆ. ಏನು ನೋಡ್ತಾ ಇದ್ದೀರಾ? ಇದೆಲ್ಲವೂ ಕೂಡ 1000ಕ್ಕೆ 5 ಟಾಪ್ಸು ಆರಾಮಾಗಿ ತಗೋಬೋದು. ವಿತ್ ಸ್ಲೀವ್ಸು ಇದೆ, ಸ್ಲೀವ್ಲೆಸ್ಸು ಇದೆ. ಸ್ಲೀವ್ಸ್ ಒಳಗಡೆ ಕೊಟ್ಟಿದ್ದಾರೆ. ಇದು ಸ್ಲೀವ್ಲೆಸ್ ಇದೆ, ಬಟ್ ಒಳಗಡೆ ಸ್ಲೀವ್ಸ್ ಇದೆ. ಬೇಕಿದ್ದವ್ರು ಸ್ಟಿಚ್ ಮಾಡಿಸ್ಕೊಬೋದು. ಈ ರೀತಿಯಾಗಿದೆ. ಪೂರ್ತಿ ಕಾಣ್ತಿದ್ಯಪ್ಪ? ಇದೆಲ್ಲ 200 ರೂಪಾಯಿ ಅಲ್ವಾ? ಇದು ಸೈಜ್ ಎಲ್ಲ ಸಿಗುತ್ತಲ್ವಾ? ಸೈಜು ಅಕ್ಕ ಇದರಲ್ಲಿ ಅದೇ ಎಸ್ ಸೈಜಲ್ಲಿ ಸ್ಟಾಕ್ ಇದೆ. ಇವಾಗ ತೋರಿಸಿರೋದೆಲ್ಲ ನನ್ನ ಎಸ್ ಸೈಜು. ಬೇರೆ ಸೈಜಲ್ಲಿ ಸ್ವಲ್ಪ ಲಿಮಿಟಲ್ಲಿ, ಅಂದರೆ ಒಂದು ಎಕ್ಸಲ್ಲಿ ಇದ್ದರೆ ಒಂದು ಎಮ್ಮಲ್ಲಿ ಆ ಥರ ಇದೆ. ಅದಕ್ಕೆ ಇದನ್ನು ಆಫರಲ್ಲಿ ಕೊಡ್ತಾ ಇರೋದು. ಈಗ 200 ಅದಕ್ಕೆ 1000ಗೆ 5 ಕುರ್ತಾಸ್ ತೊಗೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇದಕ್ಕೆ ಇದು 1000ಗೆ 5 ತೊಗೊಂಡ್ರೆ ಇದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ. ಯಾವುದೇ ರೀತಿಯಾದಂಥ ಡೆಲಿವರಿ ಚಾರ್ಜಸ್ ಇರೋದಿಲ್ಲ. ಏನು ನೋಡ್ತಾ ಇದ್ದಾರೆ? ಇದೆಲ್ಲವೂ ಕೂಡ 200 ರೂಪಾಯಿ ಟಾಪ್ಗಳು. 1000ಕ್ಕೆ 5 ತೊಗೋಬೋದು. ಚೆನ್ನಾಗಿ, ಇದೆಲ್ಲ ರೆಗ್ಯುಲರ್ ಯೂಸ್ ಮಾಡೋದಕ್ಕೆ ಚೆನ್ನಾಗಿದೆ ಅಕ್ಕ. ಇದೆಲ್ಲ ಚೆನ್ನಾಗಿದೆ ಅಂತಲೇ ರಿವ್ಯೂ ಕೊಟ್ಟಿದ್ದಾರೆ. ಡೈಲಿ ಬೇಸಿಸ್ ಯೂಸ್ಗೆ ಚೆನ್ನಾಗಿದೆ ಅಂತ. ನಿಮ್ಮ ಹತ್ರ ತಗೊಂಡಿರೋಲ್ಲ? ಎಲ್ಲೆಲ್ಲಿಂದ ತಗೊಂಡಿದ್ದಾರೆ ಸುಮಾರು? ಅಕ್ಕ ಜಾಸ್ತಿ ನನಗೆ ಧರ್ಮಸ್ಥಳ, ಭಟ್ಕಳ, ಬೆಳಗಾವಿ. ಧರ್ಮಸ್ಥಳದಲ್ಲಿ ಯಾರೋ ನಮ್ಮ ಸಬ್ಸ್ಕ್ರೈಬರು ಬನ್ನಿ ಮೇಡಮ್, ಇಲ್ಲಿ ನಾವೆಲ್ಲ ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ, ಅದು ಇದು ಫ್ಯಾಮಿಲಿ ತರನೇ ಆಗೋಗಿದಾರಂತೆ. ಒಬ್ರಂತ ಅಕ್ಕ ಫಸ್ಟು ಕೆಲವೊಂದಷ್ಟು ಇದಾದಾಗ ಅವರು ನಮ್ಮ ಕಡೆ ಈ ಕಡೆ ತುಂಬ ಮಾರ್ಜಿನ್ ಇಡ್ತಾರೆ ಮೇಡಮ್, ನಿಮ್ಮ ಕಡೆ ನೀವು ಇಷ್ಟೊಂದು ಕಡಿಮೆ ಕೊಟ್ಟಿದ್ರಲ್ಲ, ನನ್ನ ಕ್ವಾಲಿಟಿ ಹೆಂಗಿರುತ್ತೋ ಏನೋ ನೋಡೋಣ ಅಂತಲೇ ಒಂದು ಸೆಟ್ಟಲ್ಲಿ ತರಿಸಿದ್ರು ಅಕ್ಕ. ಒಂದು ಪಿಂಕ್ ಡ್ರೆಸ್ ಕೊಟ್ಟಿದ್ನಲ್ಲ ನಿಮ್ಗೆ, ಅದ್ರಲ್ಲಿ ತರಿಸಿದ್ರು. ಅದನ್ನು ನೋಡಿ ಇವಾಗ ಯಾವುದೇ ಥರ ಬಂದರೂ ತಗೊತಾರೆ. ಚೆನ್ನಾಗಿದೆ ಅಂತೇಳಿ ರಿವ್ಯೂ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ 200 ರೂಪಾಯಿ ಟಾಪ್ಗಳು. ಕ್ವಾಲಿಟಿ ಕಾಂಪ್ರಮೈಸ್ ಥರ ಏನಿಲ್ಲ. ಹೇಳಿದ್ನಲ್ಲ, ಮಾರ್ಜಿನ್ 50 ರೂಪಾಯಿ ಇಟ್ಕೊಂಡಿದ್ದಾರೆ. ಬಟ್ ಈಗ ಇದೆಲ್ಲವೂ ಕೂಡ ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ, ಅಂದರೆ ಲಾಸ್ಟ್ ಟೈಮ್ ತರಿಸಿರೋದ್ರಲ್ಲಿ ಉಳಿದಿರೋದ್ರಿಂದ ಇದಕ್ಕೆಲ್ಲ ಬರೀ 20 ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಮಾರ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ನಿಮಗೆ 200 ರೂಪಾಯಿಗೆ ಸಿಗುತ್ತೆ, ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ. ಅಂದರೆ 5 ಟಾಪ್ ತೊಗೋಬೇಕು. 1000 ರೂಪಾಯಿ 5 ಟಾಪ್ ತೊಗೊಂಡ್ರೆ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಮ್ಮ ಸೈಡಲ್ಲಿ ಈ ಕಡೆ ಗುಂಡ್ಲುಪೇಟೆಯಲ್ಲಿ ಒಬ್ಬರು ಶಾಲಿನಿ ಮೇಡಮ್ ಅಂತ ಒಬ್ರು ಸಿಕ್ಕಿದ್ದಾರೆ ಅಕ್ಕ. ಅವರು ತುಂಬ, ಅಯ್ಯೋ ನಮ್ಮ ಅಮ್ಮನಿಗೆ ಇದೇ ಈ ಥರ ಆಗಿತ್ತು ಅಂತ ಹೇಳಿದ್ನಲ್ಲ, ಅವಾಗಂತೂ ತುಂಬಾನೇ ಸಪೋರ್ಟ್ ಮಾಡಿ, ಆಮೇಲೆ ಅವರು ಅಷ್ಟೇ ಇದು ಕ್ಲಿಯರೆನ್ಸ್ ಸೇಲ್ ಅಂತ ಅವಾಗ ಸ್ವಲ್ಪ ಮಾಡಿದೆ. ಅವಾಗ ಅವರೇ ತುಂಬ ತಗೊಂಡ್ರು. ಅವರು ಶಾಲಿನಿ ಇನ್ನೊಬ್ರು ಇದ್ದಾರೆ ಸ್ಮಿತಾ ಅಂತ, ತುಂಬ ಜನ ಇದ್ದಾರೆ ಅಕ್ಕ. ತುಂಬಾನೇ ಸಪೋರ್ಟ್ ಮಾಡಿದ್ರು. ಭಾಳ ಖುಷಿ ಆಯ್ತು ವಿಡಿಯೋ ನೋಡಿ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್. ಈಗ ಏನಾದ್ರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಲ್ಲ ಅಕ್ಕ, ನಿಮ್ಮ ಮಾತಿಗೆ ಎಷ್ಟು ಜನ ಬೆಲೆ ಕೊಡ್ತಾರೆ ಅನ್ನೋದು ನನಗೆ ಅವಾಗ ಅರ್ಥ ಆಯ್ತು. ಸಂಪಾದನೆ ಮಾಡಿದ್ದೀನಿ ನಾನು, ನನಗೆ ಅಷ್ಟು ಖುಷಿ ಇದೆ. ನಿಮ್ದು ನೋಡಿ ನನಗೆ ಆಶ್ಚರ್ಯ ಆಗೋಯ್ತು, ಇಷ್ಟು ನಂಬಿಕೆ ಇದೆಯಾ, ಒಂದು ಮಾತಿಗೆ ಇಷ್ಟು ಬೆಲೆ ಇದೆಯಾ ಅಂತ. 5,000 6,000 ಎಲ್ಲನೂ ಹಾಕ್ಬಿಟ್ರು ಅಕ್ಕ. ಕೃತಜ್ಞತೆಗಳನ್ನ ತಿಳಿಸ್ಬೇಕಷ್ಟೇ, ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ ನಾನು. ಅದಕ್ಕೋಸ್ಕರ ನಾನು ಸುಮ್ಮನೆ ಕೇಳಿದವ್ರಿಗೆಲ್ಲನೂ ಕೂಡ ವಿಡಿಯೋ ಮಾಡಲ್ಲ. ನಿಜವಾಗ ಕಷ್ಟದಲ್ಲಿರೋಂಥವ್ರು, ಜೊತೆಗೆ ನೋಡೋರ್ಗೂ ಕೂಡ ಕ್ವಾಲಿಟಿಯಾಗಿ ಕೊಡಬೇಕು ಅನ್ನೋರ್ಗೆ ಮಾತ್ರನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಉಚಿತವಾಗಿ ಮಾಡ್ತಾ ಇರೋಂಥ ಪ್ರಮೋಷನು, ಜಸ್ಟ್ ಅವ್ರಿಗೆ ಸಪೋರ್ಟ್ ಆಗಲಿ ಅಂತ. ಯಾಕಂದರೆ ಒಂದು ಟಫ್ ಸಿಚುಯೇಷನಿಂದ ಒಂಚೂರು ಹೊರಗಡೆ ಬರ್ತಿದ್ದೀನಿ. ನನಗೆ ಇನ್ನೊಂದು ಸ್ವಲ್ಪ ಏನೇನೋ ಪ್ರಾಬ್ಲಮ್ಗಳಾಗಿ ತಾಯಿಗೆಲ್ಲ ಆರೋಗ್ಯ ಕೆಟ್ಟು, ಮಗಳಾಗಿ ತಮ್ಮನಿಗೂ ಕೂಡ ಸಪೋರ್ಟ್ ಮಾಡಿ, ಅಕ್ಕ ತಮ್ಮ ಇಬ್ಬರು ಸೇರ್ಕೊಂಡು ತಾಯಿನೆಲ್ಲ ನೋಡ್ಕೊತಾ ಇದ್ದಾರೆ. ಅಂದರೆ ಬೇಜಾರಾಯಿತು ನನಗೆ. ಅದಕ್ಕೋಸ್ಕರ ಮತ್ತೆ ವಿಡಿಯೋ ಮಾಡಬೇಕು ಅಂತಲೇ ಬಂದಿದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ನೆಕ್ಸ್ಟ್ ಸ್ಟಾಕ್ ತೋರಿಸೋಣ. ಇದಿಷ್ಟು ನೀವು ನೋಡಿದ್ದು 200 ರೂಪಾಯಿ ಟಾಪ್ಗಳು. ಅಲ್ಲೂ ಕೂಡ ಸ್ಟಾಕ್ಗಳು ಇಟ್ಟಿದ್ದಾರೆ, ಅಲ್ಲಿ ತೋರಿಸಪ್ಪ. ಅಲ್ಲೂ ಕೂಡ ಸ್ಟಾಕ್ ಇದೆ. ಇಲ್ಲಿ ಒಂದೊಂದು ಪೀಸ್ ಮಾತ್ರ ಇಲ್ಲಿ ತೆಗೆದು ಇಟ್ಟಿದ್ದಾರೆ ಅವರು. ಇಲ್ಲಿ ಇಟ್ಬಿಡೋಣ. ಇದೆಲ್ಲ 250 ಅಕ್ಕ. 1100 ತಗೊಂಡ್ರೆ 1100ಗೆ 5 ಕುರ್ತಾ ಮಾಡ್ತಾ ಇದ್ದೀನಿ. ಒಂದು ತಗೊಂಡ್ರೆ 250. 1100ಗೆ 5 ಕುರ್ತಾ ಆಫರಲ್ಲಿ ಕೊಟ್ಟಿದ್ದೀನಿ. ಈಗ ನೀವೇನು ನೋಡ್ತಾ ಇದ್ದೀರೋ ಇದೆಲ್ಲವೂ ಕೂಡ 250 ರೂಪಾಯಿ ರೇಟಿನ ಕುರ್ತಾಗಳು. ಆದರೆ 5 ತಗೊಂಡ್ರೆ 1250 ರೂಪಾಯಿ ಆಗುತ್ತೆ ಅಲ್ವಾ. ಆದರೆ 1100 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಶಿಪ್ಪಿಂಗು ಸುಮಾರು ಶಿಪ್ಪಿಂಗ್ ಚಾರ್ಜ್ ಇದೆ ಅಕ್ಕ. ಇದಕ್ಕೆ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ, ಇದಕ್ಕೆ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ. ಸೊ 1100 ರೂಪಾಯಿಗೆ ನಿಮಗೆ, ಯಾಕಂದ್ರೆ ಇದೆಲ್ಲ ಲಾಸ್ಟ್ ಸ್ಟಾಕ್ನಲ್ಲಿ ಉಳಿದಿರುವಂಥದ್ದು ಅಲ್ವಾ. ಹೌದು, ಅಂದ್ರೆ ಇದರಲ್ಲಿ ಅದೇ ಇವಾಗ ಎಸ್ ಅಲ್ಲಿ ಇದ್ರೆ ಎಮ್ ಅಲ್ಲಿ ಇರುತ್ತೆ, ಇನ್ನು XL XXL ಆ ಥರ ಇರಲ್ಲ. ಅಂದ್ರೆ ಒಂದು ಸೈಜಲ್ಲಿ ಇದೆ, ಒಂದು ಸೈಜಲ್ಲಿ ಇಲ್ಲ, ಆ ಥರ ಇದೆ. ಅದಕ್ಕೋಸ್ಕರ ನೋಡಿ ಇದೆಲ್ಲವೂ ಕೂಡ 250 ರೂಪಾಯಿ. ಆದರೆ 1100 ರೂಪಾಯಿ ಕೊಟ್ಟರೆ ನಿಮಗೆ 5 ಬರುತ್ತೆ, ಕುರ್ತಾ ಸಿಗುತ್ತೆ. ಒಂದು ತಗೊಂಡ್ರೆ 250 ರೂಪಾಯಿನೇ, 5 ತಗೊಂಡ್ರೆ 1100ಕ್ಕೆ 5 ಕುರ್ತಾ ಸಿಗುತ್ತೆ ಅಕ್ಕ. ಓಕೆ,
ಇದು ಎಸ್ಸಲ್ಲಿ ಮಾತ್ರ ಉಳಿದಿರೋದು. ಇದು ಚೆನ್ನಾಗಿ ರಿವ್ಯೂ ಬಂದಿದೆ ಅಕ್ಕ. ಇದಾ ಈ ಟಾಪ್? ಈ ಥರ ಪಾಪ್ಕಾರ್ನ್ದು ಸೆಟ್ಗೆ ಚೆನ್ನಾಗಿ ರಿವ್ಯೂ ಬಂದಿತ್ತು. ಇದು ನಮ್ಮ ಅತ್ತಿಗೇನೋ ತಗೊಂಡ್ರು ಅಂತ ಅದು ನಾವು ತೊಗೊಂಡೋದು. ಇದು ನಮ್ಮ ಅತ್ತಿಗೇನೋ ಒಂದು ತೊಗೊಂಡ್ರು. ಆ್ಯಕ್ಚುಲಿ ನಾವೇ ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದೀವಿ ನಾವು. ಚೆನ್ನಾಗಿತ್ತು. ಇದು ಕೂಡ 250 ರೂಪಾಯಿ. ಇದೆಲ್ಲವೂ ಕೂಡ ಉಳಿದಿರೋದ್ರಿಂದ ಮಾರ್ಜಿನ್ ಎಲ್ಲ ಒಂದು 20 ರೂಪಾಯಿ ಇಟ್ಕೊಂಡು ಸೇಲ್ ಆಗ್ಬಿಡ್ಲಿ ಅಂತ ಸುಮ್ಮನೆ ಇಟ್ಕೊಳ್ಳೋದು ಬೇಡ ನೀವು ಸ್ಟಾಕ್ ತರೋದಕ್ಕಾದ್ರೂ ಇನ್ವೆಸ್ಟ್ ಮಾಡ್ಬೋದಲ್ಲ ಅಂತ ಕ್ಲಿಯರೆನ್ಸ್ ಸೇಲ್ ಅಂತ ಹಿಂಗೆ ಕೊಟ್ಟಿದ್ದೀನಿ. ಇದೆಲ್ಲವೂ ಕೂಡ ನಿಮಗೆ 250 ರೂಪಾಯಿಗೆ ಸಿಗುತ್ತೆ. ಆದರೆ 1100 ಕೊಟ್ಟರೆ ನಿಮಗೆ 5 ಟಾಪು ಸಿಗ್ತಾ ಹೋಗುತ್ತೆ. ಕ್ವಾಲಿಟಿ ಮಾತ್ರ ಏನೂ ತೊಂದರೆ ಇಲ್ಲ, ನಾನೇ ಗ್ಯಾರಂಟಿ ಅಂತ ಅಂದ್ಕೊಳ್ಳಿ. ಮಿಸ್ಟೇಕ್ಸ್ ಎಲ್ಲರಿಂದನೂ ಆಗುತ್ತೆ. ಸೊ ಇವ್ರ ಕಡೆಯಿಂದನೂ ಯಾವುದೋ ಡಾರ್ಕ್ ಶೇಡ್ ಎರಡೆರಡು ಬಟ್ಟೆ ಇದೇನೇ ಸ್ವಲ್ಪ ಡಾರ್ಕ್ ಆಯಿತು ಅಂತ ಹೇಳಿದ್ರು. ಸ್ವಲ್ಪ ಕಲರ್ ಏನೋ ಡಾರ್ಕ್ ಕಲರ್ ಆಯಿತು ಅಂತ ಅಂದ್ರಂತೆ. ಸೊ ಅದಕ್ಕೋಸ್ಕರ ಇದನ್ನ ನಾನು ಅವ್ರಿಗೆ ಹೇಳಿದ್ದೀನಿ. ಅದಕ್ಕೇ ನಾನು ತಗೊತೀನಲ್ಲಕ್ಕ ಅವ್ರಿಗೆ ಹೇಳಿದ್ದೀನಿ. ಅವರು ನಾವು ವಾಶ್ ಮಾಡಿನೇ ಕಳಿಸೋದು ಮೇಡಮ್, ಕಟ್ಟಿಂಗ್ ಎಲ್ಲ ಏನೋ 1-2 ಆ ಥರ ಆಗಿರುತ್ತೆ ಅಷ್ಟೇ. ಆದರೆ ಎಲ್ಲ ಹಂಗೆ ಕಂಪ್ಲೇಂಟ್ ಬರಲ್ಲ ಅಂತ ಅವ್ರು ಹೇಳಿದ್ದಾರೆ. ಇವಾಗ ಬರೋದು ಯಾವುದೋ ಅವ್ರದ್ದು ಕಂಪ್ಲೇಂಟ್ ಬರಲ್ಲ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಸರಿ. ಸ್ಮಾಲ್ ಸೈಜ್ ಇದು. ಇದೆಲ್ಲ ಆಲ್ಮೋಸ್ಟ್ ಸ್ಮಾಲ್ ಸೈಜಲ್ಲೇ ಇರೋದು ಅಕ್ಕ. ಎಸ್ಸಲ್ಲಿ ಉಳ್ಕೊಬಿಟ್ಟಿದೆ ಸ್ಟಾಕು. ಬೇರೆ ಸೈಜಲ್ಲಿ ಇಷ್ಟು ಆಗುತ್ತಾ ಅಂತ ನೋಡ್ತಾ ಇದ್ದೆ. ಸ್ಮಾಲ್ ಆಗೋದು ಬೇಕು ಅಕ್ಕ. ಎಸ್ ಆಗಲ್ಲ ಕರೆಕ್ಟ್. ಈ ರಾಗರಂಗ್ ಅವ್ರದ್ದು ಆಗುತ್ತೆ ಅಕ್ಕ. ಅವ್ರದ್ದು ಸ್ವಲ್ಪ ಬಿಡ್ತು ದೊಡ್ಡದು ಬರುತ್ತೆ. ಇದೆಲ್ಲ ಕೂಡ 250 ರೂಪಾಯಿ ನಿಮಗೆ. ಇದೆಲ್ಲ ಬ್ರ್ಯಾಂಡೆಡ್ ಸೈಜೇ ಬರುತ್ತೆ. ಸೈಜ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳಂಗಿಲ್ಲ. ಅವ್ರು ಏನು ಬ್ರ್ಯಾಂಡಲ್ಲಿ ಸೈಜ್ ತೊಗೊತಾರೆ ಅದೇ ಸೈಜಲ್ಲೇ ಆರ್ಡ್ರ್ ಪಾಸ್ ಮಾಡ್ಬೋದು ಅಕ್ಕ. ಕೊಡಿ ಈ ಕಡೆ ನನಗೊಂದಷ್ಟು ಕೊಡಿ. ಸೊ ನಿಮಗೆ ಕಲೆಕ್ಷನ್ಸ್ ತೋರಿಸೋಣ ಅಂತ ಅಂದ್ಬಿಟ್ಟು ಎಲ್ಲವನ್ನೂ ಕೂಡ ಓಪನ್ ಮಾಡಿ ನೋಡ್ತಾ ಇರೋಂಥದ್ದು. ಇದೆಲ್ಲವೂ ಕೂಡ ನಿಮಗೆ 250 ರೂಪಾಯಿಗೆ ಸಿಗುತ್ತೆ. 1100 ರೂಪಾಯಿ ಕೊಟ್ಟರೆ 5 ಟಾಪ್ಗಳು ಸಿಗ್ತಾ ಹೋಗುತ್ತೆ. ಡಾರ್ಕ್ ಶೇಡಲ್ಲಿ ತಗೊಂಡಾಗ ಸ್ವಲ್ಪ ಕಲರ್ ಫಸ್ಟ್ ವಾಶಲ್ಲಿ ಹೋಗುತ್ತೆ, ಅದಾದಮೇಲೆ ಹೋಗಲ್ಲ ಅಕ್ಕ. ಇದಿಷ್ಟು ಕೂಡ ನಿಮಗೆ 1100 ರೂಪಾಯಿಗೆ ನಿಮಗೆ 5 ಟಾಪ್ಗಳು ಸಿಗ್ತಾ ಹೋಗುತ್ತೆ. ಇದು 1000 ರೂಪಾಯಿಗೆ 5 ಟಾಪ್ಗಳು ಇರುತ್ತೆ. ಇದು 1100 ರೂಪಾಯಿಗೆ 5 ಟಾಪ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇವಾಗ ಇದು ಬಂದು 300 ರೂಪಾಯಿ ಟಾಪ್ ಅಲ್ಲ? ಹೌದು, 300 ರೂಪಾಯಿ. ಇದೊಂದು ಟಾಪು 300 ರೂಪಾಯಿ ಆಗುತ್ತೆ. ಸೊ 5 ಫ್ರೀ ಶಿಪ್ಪಿಂಗ್. 5 ಟಾಪ್ ತಗೊಂಡ್ರೆ ಫ್ರೀ ಶಿಪ್ಪಿಂಗ್ ಕೊಡ್ತೀರಾ? ಯಾವ್ದಕ್ಕ? ಇದಕ್ಕೆ ಫ್ರೀ ಶಿಪ್ಪಿಂಗ್ ಇಲ್ಲ ಅಕ್ಕ, ಆಫರು ಇಲ್ಲ. ಇದೆಲ್ಲ ನ್ಯೂ ಸ್ಟಾಕು. ಹೌದಾ? ಇದೆಲ್ಲದಕ್ಕೂ ಆಫರ್ ಕೊಟ್ರೆ ನನಗೆ ಲಾಸ್ ಆಗುತ್ತೆ. ಅಲ್ಲ, ಜಾಸ್ತಿ ತಗೊಂಡ್ರೆ ಏನಾದ್ರು ಫ್ರೀ ಶಿಪ್ಪಿಂಗ್ ಕೊಡ್ತೀರಾ ಅಂತ? ಇವಾಗ ಪೋಸ್ಟ್ ಆಫೀಸಲ್ಲಿ ಎಲ್ಲಾನು ಜಾಸ್ತಿ ಮಾಡಿದ್ದಾರೆ ಅವರು. ಫಸ್ಟ್ 50 ರೂಪಾಯಿ ಇತ್ತು ಮಿನಿಮಮ್, ಈಗ 62 ರೂಪಾಯಿ. ಆಮೇಲೆ ವೆಯ್ಟ್ ಜಾಸ್ತಿ ಆಯ್ತಾ ಹೋಯ್ತಿದಂಗೆ ಅವರು ಜಾಸ್ತಿ ಮಾಡ್ತಾರೆ. ಇದಕ್ಕೆ ಇನ್ನು ಕೆಲವೊಂದು ಇದೆ ಅಕ್ಕ ಆಫರು, ಅದೆಲ್ಲ ಕೊಡ್ತೀನಿ. ಇದಕ್ಕೆ ಆಫರ್ ಕೊಡೋಕ್ಕಾಗಲ್ಲ. ಓಕೆ, ಇದು ಲಾಭನೇ ಕಡಿಮೆ ಇಟ್ಕೊಂಡು ಮಾಡೋದ್ರಿಂದ ಸೊ ಲಾಸ್ ಮಾಡ್ಕೊಂಡು ಸೇಲ್ ಮಾಡೋದು ಬೇಡ ಅಂತ ಇರೋರು ಡೈರೆಕ್ಟಾಗಿ ಹೇಳಿದ್ರು ನೇರವಾಗಿ. ಸೊ ಬನ್ನಿ ಇವಾಗ ಕಲೆಕ್ಷನ್ಸ್ ನೋಡ್ತಾ ಹೋಗೋಣ. ಇದೆಲ್ಲವೂ ಕೂಡ ನಿಮಗೆ 300 ರೂಪಾಯಿಗೆ ಸಿಗ್ತಾ ಹೋಗುತ್ತೆ. ಆಮೇಲೆ ಕೆಲವರು 44 ಲೆಂತ್ ಅಲ್ಲಿ ಕೇಳ್ತಿದ್ರು. ಇದೆಲ್ಲ 44 ಲೆಂತ್ ಬರುತ್ತೆ ಅಕ್ಕ. ಸ್ವಲ್ಪ ಲೆಂತ್ ದೊಡ್ಡದಿದ್ರೆ ಒಳ್ಳೇದು, ಚೆನ್ನಾಗಿರುತ್ತೆ. ಲೆಂತ್ ಕೇಳ್ತಿರೋರು ಈ ಟಾಪ್ನ ಸೆಲೆಕ್ಟ್ ಮಾಡ್ಬೋದು. ಟಾಪ್ಗಳು ಕಾಣ್ತಿದ್ಯಪ್ಪ, 44 ಲೆಂತ್ ಬರುತ್ತೆ ಇದು. ಇದೆಲ್ಲವೂ ಕೂಡ ನಿಮಗೆ ಇದು ಚೆನ್ನಾಗಿದೆ. ಸೈಜ್ ಎಲ್ಲ ಸೈಜಲ್ಲೂ ಸಿಗುತ್ತೆ. ಇದೆಲ್ಲ ಸಿಗುತ್ತೆ. ನಿಮ್ಗೆ ಯಾವ ಸೈಜ್ ಬೇಕಾದ್ರೂ ತೊಗೋಬೋದು. ಸ್ಮಾಲು, ಮೀಡಿಯಮ್ಮು, ಲಾರ್ಜು, XL. ಆಮೇಲೆ ಅಕ್ಕ S to XXL ಇದೆ. S to XXL ಯಾವ್ದು ಬೇಕಾದರೂ ತೊಗೋಬೋದು. ಸೊ ಇದು ಈ ಸೆಟ್ ಕೆಲವೊಂದು ಇವಾಗ ಏನು ಮಾಡಿಸಿದ್ದೀನಿ ಅಂದರೆ ಅಕ್ಕ, ಇದನ್ನೆಲ್ಲ M to XXL ಮಾಡಿಸಿದ್ದೀನಿ. XXL ಇರೋರು ಕೂಡ ಇವಾಗ ತಗೋಬೋದು ಇದನ್ನ. ಮೊದಲು XXL ಇರಲಿಲ್ಲ, S ಅಲ್ಲಿ ಸ್ಟಾಕ್ ಉಳ್ಕೊಬಿಡ್ತಿತ್ತು. ಅದಕ್ಕೆ ನಾನು ಈ ಸರಿ ಕೇಳಿದೆ ಅವ್ರನ್ನ, ಸರ್ ಈ ಥರ ಸ್ಟಾಕ್ ಇದ್ರಲ್ಲಿ ಉಳ್ಕೊಳುತ್ತಲ್ಲ ಅಂತೇಳಿ. ಅದಕ್ಕೆ ನನಗೆ ಎಸ್ ಸೈಜಲ್ಲಿ ಬೇಡ, ಪ್ರೊಡಕ್ಷನ್ ಬೇಡ, ಇದರಲ್ಲಿ ಮಾಡಿಸ್ಕೊಡಿ ಅಂತೇಳಿ ಇವಾಗ M to XXL ತನಕ ಸಿಗುತ್ತೆ ಅಕ್ಕ. S ಸಿಗಲ್ಲ ಇದರಲ್ಲಿ, ಇವು 3ರಲ್ಲಿ ಮಾತ್ರ. ಇದರಲ್ಲೆಲ್ಲ ಇದೆ, ಇದು ಇವು 4ರಲ್ಲಿ ಮಾತ್ರ. M to XXL, XXL. ಓಕೆ, ನೋಡಿ ಇದೆಲ್ಲ ಕೂಡ S ಇಂದ XXL ಇದೆಲ್ಲ ಸಿಗುತ್ತೆ. S to XXL ಇದೆ. ಏನು ನೋಡ್ತೀರಾ, ಇದೆಲ್ಲವೂ ಕೂಡ 300 ರೂಪಾಯಿ ಟಾಪ್ಗಳು. ಕ್ವಾಲಿಟಿ ಮಾತ್ರ ಬಹಳ ಚೆನ್ನಾಗಿದೆ. ಆವಾಜ ಬ್ರ್ಯಾಂಡು ಗೊತ್ತಾಗ್ತಾ ಇದೆ. ವಾಶ್ 4-5 ವಾಶ್ ಆಗಿದೆ, ಆದರೂ ಕೂಡ ಏನು ಶಿಂಕ್ ಆಗೋದು ಆ ಥರ ಎಲ್ಲ ಏನೂ ಆಗಿಲ್ಲ. ಆ ಕಾರಣಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ಇದೆಲ್ಲವೂ ಕೂಡ 300 ರೂಪಾಯಿ ಟಾಪ್ಸ್.
ಇದಿಷ್ಟು 300 ರೂಪಾಯಿ ಟಾಪ್ಸ್. ಆಫೀಸಲ್ಲಿ ಕೂತು ಕೆಲಸ ಮಾಡಿ ಈ ಕೆಲಸಗಳೆಲ್ಲ ಸುಸ್ತಾಗತ್ತೆ ಅಷ್ಟೇ. ಸರಿ ಆಯಿತಾ, ಇದೆಲ್ಲ ಎತ್ತಿಟ್ಬಿಡೋಣ. ಹಾಂ, ಈಗ ನೆಕ್ಸ್ಟ್ ಬಂದು 2 ಪೀಸ್ ಸೆಟ್. 2 ಪೀಸ್ ಸೆಟ್ ಎತ್ಕೊಳ್ಳಿ ಅಕ್ಕ. ಸಾರಿ, ಇಲ್ಲೂ ಸ್ವಲ್ಪ ಇದೆ, 250 ರುಪೀಸ್ದು. 250 ರೂಪಾಯಿ ಇದು. ಇದೆಲ್ಲ ಹೊಸದು. ಅದೇ ಇದು 1004 M2 XXL ಇವೆಲ್ಲ. ಓಕೆ, ಇದೆಲ್ಲವೂ ಕೂಡ ನಿಮಗೆ 1000 ರೂಪಾಯಿಗೆ 4 ಟಾಪ್ ಸಿಗುತ್ತೆ. 44 ಲೆಂತ್ ಬರುತ್ತೆ. ವಿಡಿಯೋಗಳಲ್ಲೆಲ್ಲ ನೋಡ್ತಿರಲ್ಲ 1000ಕ್ಕೆ 1000ಕ್ಕೆ 4 ಅಂತ ಅಂದ್ಬಿಟ್ಟು, ಅದೇ ರೀತಿ ಎಲ್ಲ ಬಿಸ್ನೆಸ್ ಮಾಡೋರು ಇರುತ್ತೆ. ಇದೆಲ್ಲ ನ್ಯೂ ಸ್ಟಾಕ್ ಅಕ್ಕ, ನೆನ್ನೆ ತರಿಸಿದ್ದು. ಇದೆಲ್ಲ ಲೆಂತಿ ಟಾಪ್ಸು. ಸುಮಾರು ಜನ ಸ್ವಲ್ಪ ಏಜ್ ಆಗಿ ನಿಮ್ಮ ವಿಡಿಯೋ ನೋಡಿ ನಂಗೆ ಸುಮಾರು ಜನ ಅದೇ ಏಜ್ ಅವರೇ ಸಿಕ್ಕಿರೋದು. ಅವರೆಲ್ಲ ನಮ್ಗೆ ಸ್ವಲ್ಪ ಲೆಂತಿ ತರ್ಸಪ್ಪ ಅಂತಿದ್ರು. ಈಗ ನೋಡಿ ಲೆಂತಿ ಇದೆ. ಇದೆಲ್ಲವೂ ಕೂಡ ನಿಮಗೆ 250 ರೂಪಾಯಿಗೆ ಸಿಗುತ್ತೆ. 1000 ರೂಪಾಯಿಗೆ 4 ಟಾಪ್ ಆರಾಮಾಗಿ ತೊಗೋಬೋದು, ಏನೂ ತೊಂದರೆ ಇಲ್ಲ. ಕ್ವಾಲಿಟಿನೂ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಇನ್ನು ಇದು ಸುಮಾರು ಇದೆಲ್ಲ ಅದು ಅಂಬ್ರಲ್ಲ ಅಕ್ಕ. ಇವಾಗ ಸೆಟ್ ಇದು 2 ಪೀಸ್ ಇದೆಲ್ಲ ಟಾಪ್ಸಾ? ಇದು ಒಬ್ಬರು ಕಸ್ಟಮರು ನನಗೆ ಈ ಥರ ಸ್ವಲ್ಪ ಫ್ಯಾನ್ಸಿಯಾಗಿ ತರಿಸಿ ಅಂದರು. ಅವ್ರು ಯಾವ ಕಲರ್ ಸೆಲೆಕ್ಟ್ ಮಾಡಿದ್ರು ಅದಷ್ಟೇ ತರಿಸಿದ್ದೀನಿ. ಕೆಲವ್ರು ಈ ಥರ ಇಷ್ಟಪಡಲ್ಲ ಅಕ್ಕ. ಅದಕ್ಕೆ ಆಮೇಲೆ ನಂದು ಸ್ವಲ್ಪ ಈ ಸರಿ ಬಂಡವಾಳನೂ ಅಷ್ಟು ಇರಲಿಲ್ಲ, ಲಿಮಿಟ್ ಇದ್ದಿದ್ದರಿಂದ ನಾನು ಎಷ್ಟು ಬೇಕು ಅಷ್ಟು ತರಿಸಿದ್ದೀನಿ. ಅವ್ರು 3 ಕಲರ್ ಸೆಲೆಕ್ಟ್ ಮಾಡಿದ್ರು, ಅದಕ್ಕೆ ತರಿಸಿದ್ದೀನಿ. ಸ್ಟಾಕ್ ಇದೆಯಾ? ಇದೆ ಅಕ್ಕ, ಇದನ್ನು ಇದೆ. ಇದು M2 XXL ಬರುತ್ತೆ. ಇದು ನೆನ್ನೆ ತಂದಿದ್ದೇನೆ, ನ್ಯೂ ಸ್ಟಾಕು. ಇದೆಲ್ಲ ಎಷ್ಟು? ಇದು 350 ಅಕ್ಕ. ಇದು 350 ರೂಪಾಯಿ ಟಾಪ್ಸ್. ಇದಕ್ಕೆ ಲೈನಿಂಗು ಬರುತ್ತೆ, ವಿತ್ ಲೈನಿಂಗು ಬರುತ್ತೆ. ಇದು 2 ಪೀಸ್ ಸೆಟ್. ಇದು 2 ಪೀಸ್ ಸೆಟ್. ಓಕೆ, ಇದಿಷ್ಟು ಸೆಟ್. ಇದು ಕಡೆ ಇಟ್ಬಿಡೋಣ. ಇದು ಸೆಟ್ 2 ಪೀಸ್ ಸೆಟ್. ಓಕೆ, ಇನ್ನು ಮಿಕ್ಕಿ ಟಾಪ್ಸ್ ಎಲ್ಲ ಮುಗೀತಾ ಸುಮಾರು? ಟಾಪ್ಸ್ ಎಲ್ಲ ಮುಗೀತು ಅಕ್ಕ. ಮಿಕ್ಕಿ ಇದು ಅದು ನೈಟಿಗಳು ಅಕ್ಕ. ನೈಟಿಗಳ ಸೂಪರ್. ನೈಟಿಗಳು ತುಂಬ ಜನ ಕೇಳ್ತಾ ಇದ್ರು ಆ್ಯಕ್ಚುಲಿ ನಮ್ಮ ವೀಡಿಯೋಗಳಲ್ಲೂ. ಇದು 2 ಪೀಸ್ ಸೆಟ್ಟು. ಪ್ಯಾಂಟ್ ಸೈಜ್ ಮಾತ್ರ ಭಾಳ ಚೆನ್ನಾಗಿ ಕರೆಕ್ಟಾಗಿ ಆಗುತ್ತೆ, ಏನೂ ತೊಂದರೆ ಇಲ್ಲ. ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಆಗುತ್ತೆ. ನಾನು 2 ಪೀಸ್ ಸೆಟ್ಟು ಮುಂಚೆ ಇವ್ರ ಹತ್ರನೇ ಇನ್ನೊಂದು ತೊಗೊಂಡಿದ್ದೀನಿ. ಅದು ಯಾವುದೋ ಬೇರೆ ಫೋಟೋದಲ್ಲಿ ಕೂಡ ನಮ್ಮ ಮನೆಯವ್ರ ಜೊತೆ ಫೋಟೋ ಹಾಕಿದ್ದೀನಲ್ಲ, ಅದು ಇವ್ರ ಹತ್ರನೇ ತೊಗೊಂಡಿರೋವಂಥದ್ದು. ಸೊ ಸರಿಯಾಗುತ್ತೆ, ಏನೂ ತೊಂದರೆ ಇಲ್ಲ. ಯಾಕಂದರೆ ಕೆಲವೊಬ್ಬರ ಹತ್ರ ಪ್ಯಾಂಟ್ದೆಲ್ಲ ವ್ಯತ್ಯಾಸ ಬರುತ್ತಲ್ಲ, ಆ ಥರ ಎಲ್ಲ ಏನೂ ತೊಂದರೆ ಇಲ್ಲ, ನೀವು ಆರಾಮಾಗಿ ತೊಗೋಬೋದು. ಸೊ ವಿತ್ ಪ್ಯಾಂಟ್ ನಿಮಗೆ ಈಗ ಏನು ತೋರಿಸ್ತಾ ಇದ್ದಾರೆ ಇದರಲ್ಲಿ ಸಿಗುತ್ತೆ. ಇದೆಷ್ಟು ರೇಟು? 570 ಅಕ್ಕ. 570 ರೂಪಾಯಿ 2 ಪೀಸ್ ಸೆಟ್ಟಲ್ಲಿ ಇರೋದು ಹೇಳಬೇಕು. 50 ರೂಪಾಯಿ ಮಾರ್ಜಿನ್ ಇಟ್ಟಿಲ್ಲ ಇವರು, 60 ರೂಪಾಯಿ ಇಟ್ಟಿದ್ದಾರೆ, 10 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡಿದ್ದಾರೆ. ಸೊ 2 ಪೀಸ್ ಸೆಟ್ಟಲ್ವ, ಅದಕ್ಕೋಸ್ಕರ. ಸೊ ಅವರು 60 ರೂಪಾಯಿ, ನಾನು ಅಂದೆ ಒಂದು 80 ರೂಪಾಯಿ 90 ರೂಪಾಯಿ ರೀತಿ ಆದರೆ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇಲ್ಲಕ್ಕ, ಸೇಲ್ ಆಗದೆ ಕಷ್ಟ ಆಗುತ್ತೆ. ಅಂದರೆ ಕಸ್ಟಮರ್ಸು ಪರ್ಮನೆಂಟಾಗಿ ಸಿಕ್ಕಿದ್ದಾರೆ, ಅದಕ್ಕೆ ನಾನು ಇಷ್ಟೇ ಸಾಕು, ಅವರೇ ಮತ್ತೆ ಇನ್ನೊಂದು ತಗೊಂಡ್ರೆ ಅಲ್ಲೇ ಲಾಭ ಅಲ್ಲಿಗೆ ಬಂದ್ಬಿಡುತ್ತೆ ಅಂದರು. ಅದಕ್ಕೋಸ್ಕರ ಇದೆಲ್ಲವೂ ಕೂಡ 50 ರೂಪಾಯಿ ಮಾರ್ಜಿನ್ ಇಟ್ಟಿದ್ದಾರೆ, ಇದೆಲ್ಲವೂ ಕೂಡ 60 ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಮಾರ್ತಾಯಿದ್ದಾರೆ. ನೋಡಿ, ನಿಮ್ಗೆ ಇಷ್ಟ ಆದ್ರೇ ಸಪೋರ್ಟ್ ಮಾಡಿ, ನಿಮ್ಗೆ ಅವಶ್ಯಕತೆ ಇದ್ರೇ ತೊಗೊಳ್ಳಿ. ಸುಮ್ಮನೆ ಅನಾವಶ್ಯಕವಾಗಿ ಬಟ್ಟೆ ತೊಗೊಳ್ಳಿ ಅಂತ ನಾನು ಹೇಳೋದೇ ಇಲ್ಲ. ಇವ್ರೇನು ಅಂದ್ಕೊಂಡ್ರೂ ಪರವಾಗಿಲ್ಲ, ನಿಮ್ಗೆ ಅಗತ್ಯ ಇದ್ದರೆ ಮಾತ್ರನೇ ಬಟ್ಟೆ ತೊಗೊಳ್ಳಿ. ಯಾಕಂದರೆ ಬೇರೆ ಬೇರೆ ಕಮಿಟ್ಮೆಂಟ್ಸು ಖರ್ಚುಗಳಿರುತ್ತೆ. ಸೊ ನೀವು ಬಟ್ಟೆ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಸತಿ ಇವ್ರ ಹತ್ರ ಟ್ರೈ ಮಾಡಿ, ಇಷ್ಟ ಆದರೆ ನೀವೇ ಕಂಟಿನ್ಯೂ ಮಾಡ್ತೀರಾ, ಅದನ್ನೇ ನಾನು ಹೇಳ್ಬೇಕಾಗಿಲ್ಲ. ಆಮೇಲೆ ಇದನ್ನು ನೋಡಿ ಅಕ್ಕ, ಎಲಾಸ್ಟಿಕ್ನು ಎಷ್ಟು ಕೆಲವೊಂದು ತಗೊಂತಾರೆ, ಇದು ಲೂಸ್ ಆಗಿರುತ್ತೆ, ಅಷ್ಟು ಕ್ವಾಲಿಟಿನೂ ಇಲ್ಲ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಇದು ಪ್ಯಾಂಟ್ದು ಇಡ್ತು ನೋಡಿ, ಇದು ಎಷ್ಟು ಚೆನ್ನಾಗಿ ಅಗ್ಗಲವಾಗಿ ಬರುತ್ತೆ. ಇದು ಯಾವ ಸೈಜ್ ಇದು ತೋರಿಸ್ತಾ? ಇದು ಡಬಲ್ ಎಕ್ಸೆಲ್ ತೋರಿಸ್ತಾ. ಡಬಲ್ ಎಕ್ಸೆಲ್ ಅವರು, 3 XL ಅವರು ಕೂಡ ಇದನ್ನ ಹಾಕೋಬಹುದು ಆರಾಮಾಗಿ. ಪಾಕೆಟ್ ಇದೆ, ಪ್ಯಾಂಟ್ಗೆ ಪಾಕೆಟ್ ಎಲ್ಲ ಆಲ್ಮೋಸ್ಟ್ ಎಲ್ಲದಕ್ಕೂ ಪಾಕೆಟ್ ಬಂದೇ ಬರುತ್ತೆ. ಯಾಕೆ ಒಂದು ಆರಾಮಾಗಿ ಒಂದು ಫೋನ್ ಹಾಕೋಬಹುದು, ಏನಾಗಲ್ಲ. ಸೊ ಇದು 2 ಪೀಸ್ ಸೆಟ್. ಬೇರೆ ತೋರಿಸಿ ಸುಮಾರು. ಇದು ಲಿಯಾಜಾ ಬ್ರ್ಯಾಂಡ್ದು. ಹಾಂ, ಇದೆಷ್ಟು? ಇದು 650 ಅಕ್ಕ. 650 ರೂಪಾಯಿ ವಿತ್ ಪ್ಯಾಂಟ್ ನಿಮಗೆ ಬರ್ತಾ ಹೋಗುತ್ತೆ. ಇದಕ್ಕೂ ಪಾಕೆಟ್ ಇದೆ. ಇದು ನೋಡಿ, ಸ್ವಲ್ಪ ಪಾಕೆಟ್ ಇದೆ. ಇಲ್ಲ ಅಕ್ಕ, ಇದು ಟಾಪ್ ಮಾತ್ರ, ಪ್ಯಾಂಟಿಗಿಲ್ಲ, ಟಾಪಿಗೆ ಮಾತ್ರ ಪಾಕೆಟ್ ಇದೆ. ಇದು ಲಿಯಾಜಾ ಬ್ರ್ಯಾಂಡ್ದು. ಇದೆಷ್ಟು ಸುಮಾರು? 600 ರೂಪಾಯಿ ಅಕ್ಕ. ಇದು 600 ರೂಪಾಯಿ. ಸೊ ಎಲ್ಲದಕ್ಕೂ ಕೂಡ 60 ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಮಾರ್ತಾ ಇದ್ದಾರೆ. ನೆಕ್ಸ್ಟ್ ತೆಗೀರಿ. ಅದು ಅಂಬ್ರಲ್ಲ 3 ಪೀಸ್ ಸೆಟ್. ಇದು 570. ಇದು 570 ರೂಪಾಯಿ. ಇದು ಕೂಡ ಆಮೇಲೆ ಕೆಲವ್ರು ಹೇಳ್ತಾರೆ ಇದು ಕಡಿಮೆ ಸಿಗುತ್ತೆ, ನೀವು ಯಾಕೆ ಇಷ್ಟೊಂದು ಹೇಳ್ತೀರಾ ಅಂತ. ಇವಾಗ ನೋಡಿ, ಇದರಲ್ಲೇ ಒಂದು ಕ್ವಾಲಿಟಿ ಮೇಲೂ ಹೋಗುತ್ತೆ. ಯಾಕಂದ್ರೆ ನನಗೂ ಅಷ್ಟೇ ಬಟ್ಟೆ ಅಂಗಡಿಗೆ ಅಲ್ಲಿ ಹೋಗಿ ನೋಡಿದ್ಮೇಲೆ ಇವಾಗ ನೋಡಿ, ಇದಕ್ಕೆ 570 ಹಾಕಿದ್ದೀನಿ ಅಕ್ಕ.
ಇದಕ್ಕೆ 600 ನೋಡಿ, ಇದಕ್ಕೆ 650. ಈಗ ನನಗೆ ಮಾರ್ಜಿನ್ ಯಾವ ರೀತಿ ಇಟ್ಟಿರ್ತಾರೆ ಅದ್ರ ಮೇಲೆ ಹಾಕಿರ್ತೀನಿ. ಆಮೇಲೆ ನಾನು ಕೇಳಿದೆ, ಇವಾಗ 250 ಒಂದು ಕುರ್ತಾ ತೋರಿಸೋದಲ್ಲಕ್ಕ, ಸೇಮ್ ಅದೇನೆ 350 370 ಆ ಮಾರ್ಜಿನಲ್ಲಿ ಅವ್ರು ಕೊಡ್ತಾರೆ. ನಾನು ಅದಕ್ಕೆ ಏನಕ್ಕೆ ಸೇಮ್ ಇದೆ, ನೀವು ಯಾಕೆ ಇದನ್ನ ಮಾತ್ರ ಇಷ್ಟು ರೇಟಿಗೆ ಕೊಡ್ತಿದ್ದೀರಾ, ಇದನ್ನ ಈ ಕಡಿಮೆ ಕೊಟ್ಟಿದ್ದೀರಾ ಅಂದಿದ್ದಕ್ಕೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಮೇಡಮ್. ನಾವು ಅದಕ್ಕೆ ಗ್ಯಾರಂಟಿ ಕೊಡ್ತೀವಿ, ಪೀಸ್ ಟು ಪೀಸ್ ಎಕ್ಸ್ಚೇಂಜು ಆ ಥರ ಎಲ್ಲ ಇರುತ್ತೆ. ಕ್ವಾಲಿಟಿ ಮೇಲೆ ನಾವು ಪ್ರೈಸು ಹೆಚ್ಚು ಕಮ್ಮಿ ಇಡ್ತೀವಿ ಅಂತ. ಈಗ ನಾನು ಕ್ವಾಲಿಟಿ ಕಮ್ಮಿ ಇದ್ದು ಪ್ರೈಸ್ ನಾನು ಕಡಿಮೆ ಇಟ್ಟರೆ ನಾನು ಕಡಿಮೆ ಇಟ್ಟಿರ್ತೀನಿ, ಕ್ವಾಲಿಟಿ ಚೆನ್ನಾಗಿದ್ರೆ ಜಾಸ್ತಿ ಇಟ್ಟಿರ್ತೀನಿ. ಅದಷ್ಟೇ ಅವಾಗ ಡಿಫ್ರೆನ್ಸು. ಓಕೆ, ಕ್ವಾಲಿಟಿ ನಾನು ಆ್ಯಕ್ಚುಲಿ ಸೀರೆ ಅವ್ರದ್ರಲ್ಲಿ ಹೇಳಿರ್ತೀನಿ ನಾನು ಥ್ರೆಡ್ ಕೌಂಟಲ್ಲಿ, ಅದನ್ನೇ ಕರರು ಪಾಪ ಅವ್ರು ಎಕ್ಸ್ಪ್ಲೈನ್ ಮಾಡಿಕೊಟ್ರು ನನಗೆ. ನಾನು ಈ ಸರಿ ಹೋದಾಗ ಕೇಳಿದೆ, ಇವರು ಜಾನ್ವಿ ಅವ್ರದ್ರಲ್ಲಿ ಕೇಳಿದೆ. ಆಮೇಲೆ ಇನ್ಸ್ಟಾಗ್ರಾಮ್ದಲ್ಲ ಅವ್ರದ್ದೇ ಟ್ರೆಂಡ್ ಆಗಿರೋದ್ರಿಂದ ನನಗೆ ಆಲ್ಮೋಸ್ಟ್ ಅಲ್ಲೇ ಇದು ಮಾಡಿಸ್ತಾ ಇರೋದು. ಅದನ್ನೆಲ್ಲ ಹೇಳ್ಬೇಡಿ ಸರಿ, ಸುಮ್ಮನೆ ಒಂದು ನಿಮಿಷ. ಈ ನೇಕಾರ ನನಗೆ ಆ್ಯಕ್ಚುಲಿ ಎಕ್ಸ್ಪ್ಲೈನ್ ಮಾಡಿದ್ರು, ಥ್ರೆಡ್ ಕೌಂಟಲ್ಲಿ ನಾವು ಚೇಂಜ್ ಮಾಡಿಬಿಡ್ಬೋದು ಮೇಡಮ್ ಕ್ವಾಲಿಟಿನ. 1500 ರೂಪಾಯಿ ಸ್ಯಾರಿನ ಬರೀ 600 ರೂಪಾಯಿಗೂ ಕೂಡ ಮಾಡ್ಬೋದು. ಸೊ ಆ ಥರ ಮಾಡೋಕ್ಕೆ ಹೋಗಲ್ಲ ಅಷ್ಟೇ, ಅದು ಯೂಸ್ ಮಾಡೋಕ್ಕಾಗಲ್ಲ, ಪದೇ ಪದೇ ಹಾಳಾಗ್ಬಿಡುತ್ತೆ ಸೀರೆ ಬೇಗ ಅಂತ ಹೇಳಿದ್ರು. ಅದೇ ರೀತಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಥ್ರೆಡ್ ಕೌಂಟ್ ಕಡಿಮೆ ಮಾಡಿ ಕ್ವಾಲಿಟಿ ಕಡಿಮೆ ಮಾಡಿದ್ರೆ ಇದು ಇನ್ನೂ ಕಡಿಮೆಗೆ ಸಿಗುತ್ತೆ. ಸೊ ಕ್ವಾಲಿಟಿ ಮೇಲೆ ಇವರು ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ತಾ ಇದ್ದಾರೆ. ಇದೇನೆ ಇನ್ನೊಂದು ಇದೆ ಅಕ್ಕ, ನಾನು ಅದನ್ನು ಇಲ್ಲೇ ಇದೆ ನೋಡಿ ಅಕ್ಕ, ಇದು ಕಡಿಮೆ ಕೊಟ್ಟಿದ್ದಾರೆ ಅಂದರೆ ಇದು ನಾನು ಫೋಟೋಸ್ ನೋಡಿ ಅಂದರೆ ಹೋಗೋಕ್ಕಾಗಲ್ಲ ಅಲ್ಲಿ ಅಂದ್ಬಿಟ್ಟು ಫೋಟೋಸಲ್ಲಿ ಸೆಲೆಕ್ಟ್ ಮಾಡಿದೆ. ಇಲ್ಲಿ ನೋಡಿ, ಇದು ಪ್ಯಾಂಟು ಎಷ್ಟು ತೆಳು ಕೊಟ್ಟಿದ್ದಾರೆ ನೋಡಿ ಅಕ್ಕ, ಫುಲ್ಲು ಟ್ರಾನ್ಸ್ಪರೆಂಟ್ ಇದೆ. ಹೌದು, ಅದಕ್ಕೆ ಸುಮ್ಮನೆ ತೆಗೆದೇ ಇಟ್ಬಿಟ್ಟಿದ್ದೀನಿ ನಾನು. ಪಾಪ ಒಬ್ಬರು ಉಷಾನ್ ಅವರು ಮುಂಬೈಯಲ್ಲಿರೋದು ಅಕ್ಕ, ಅವರು ನಿಮ್ಮ ವಿಡಿಯೋ ನೋಡೇ ಕಸ್ಟಮರ್ ಆಗಿದ್ದು. ಇದನ್ನು ನೋಡಿ ಅವರು ಸೆಲೆಕ್ಟ್ ಮಾಡಿದ್ರು. ಆಮೇಲೆ ನಾನು ಅವ್ರು ಹೇಳಿಲ್ಲ, ಇವರು ಶೃಂಗೇರಿಯವರು, ಅವರು ಮೇಡಮ್ ಈ ಥರ ಟ್ರಾನ್ಸ್ಪರೆಂಟು ಅಂತ ಹೇಳಿದ್ಮೇಲೆ ನನಗೆ ಗೊತ್ತಾಗಿತ್ತು. ಆಮೇಲೆ ಇದಕ್ಕೆ ಇದನ್ನು ಕೊಟ್ಟೆ ಇಲ್ಲ, ಹಂಗೆ ಎತ್ತಿಟ್ಟಿದ್ದೀನಿ. ಇದನ್ನು ತೋರಿಸೋದು ಇಲ್ಲ ಕಸ್ಟಮರ್ಗಳು ಬಂದರೆ. ನಾನು ಅವ್ರ ಹತ್ರ ನೀವು ಅಟ್ಲೀಸ್ಟ್ ಈ ದುಡ್ಡಾದರೂ ಬರಲಿ, ಎಕ್ಸ್ಚೇಂಜ್ ಅವ್ರ ಹತ್ರ ಕೊಡಬೇಕು. ತಗೊಳ್ಳಲ್ಲ ಅಕ್ಕ, ರಿಟರ್ನ್ ಆಪ್ಷನ್ ಇಲ್ಲ ನಾ ತಗೊಳ್ಳೋರ ಹತ್ರ. ನಾವೇನಿದ್ರು ನಾವೇ ಸೇಲ್ ಮಾಡಬೇಕು, ಇಲ್ಲ ಮತ್ತು ಇದು ಒಂದು 200 ರೂಪಾಯಿ ಬಂಡವಾಳ ಹಾಕಿದ್ರೆ ನಿಮ್ಗೆ ವೇಸ್ಟ್ ಅಲ್ವಾ? ವೇಸ್ಟ್ ಅಂದರೆ ಈಗ ಕಸ್ಟಮರಿಗೆ ಕೊಟ್ಟರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತೇಳಿ ಮತ್ತೆ ಅವ್ರಿಂದ ತಗೊಳ್ಳೋದೇ ಬಿಟ್ಬಿಡ್ತಾರೆ. ಅದಕ್ಕೆ ಇದನ್ನ ಸುಮ್ಮನೆ ಹಂಗೆ ಇಟ್ಟಿದ್ದೀನಿ, ಕೊಟ್ಟಿಲ್ಲ. ಅದಕ್ಕೆ ಇದನ್ನೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಇನ್ನೇನಿಲ್ಲ ಅಕ್ಕ, ನಾವು ಯಾರಾದರೂ ಯೂಸ್ ಮಾಡ್ಬೇಕು ಅಷ್ಟೇ. ಈಗ ಯಾರು ಬಂದರೆ ನಾವು ತಗೋಬೇಕು, ಇಲ್ಲ ಸುಮ್ಮನೆ ಇಡಬೇಕು, ಯೂಸ್ ಮಾಡೋರು ಯಾರಾದರೂ ಇದ್ರೆ ಕೊಡ್ಬೇಕು ಅಷ್ಟೇ. ಇದು ಎಷ್ಟು ಬಂಡವಾಳ ಹಾಕಿದ್ದೀರಾ ನೀವು? ಇದಕ್ಕೆ 500 ಚಿಲ್ಲರೆ ಅಕ್ಕ, 500 ಚಿಲ್ಲರೆ ಬರುತ್ತೆ. ಹಾಂ, 580 ಆ ಥರ ಸಮಥಿಂಗ್. ಸರಿ, ಆಯ್ತು ತಗೊಳ್ಳಿ. ಸೊ ಆ ಥರ ಎಲ್ಲ ಇದ್ರೆ ಕಸ್ಟಮರ್ಗೆ ಸಜೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಬೇಡ ಅಂತ ಸುಮ್ಮನೆ ಆಗ್ಬಿಟ್ವಿ. ಈಗ 3 ಪೀಸ್ ಸೆಟ್ ಇದೆ ಅಕ್ಕ. ಇದೆಲ್ಲವೂ ಕೂಡ 2 ಪೀಸ್ ಸೆಟ್ ನೀವು ನೋಡಿದಂಥದ್ದು. ಈಗ 3 ಪೀಸ್ ಸೆಟ್ ಅಂದರೆ ವಿತ್ ದುಪ್ಪಟ ಕೂಡ ಬರುತ್ತೆ. ಇಲ್ಲಿ ನೋಡಿ, ಇದು ರಯಾನ್ದು. ಇದು ಫಸ್ಟ್ ಟೈಮ್ ಸ್ವಲ್ಪ ಕಲರ್ ಶೇಡ್ ಆಗುತ್ತೆ ಅಕ್ಕ, ಆಮೇಲೆ ಕಲರ್ ಹೊಟ್ಟೋಗ್ಬಿಡ್ತು ಅಂತ ಅನ್ಕೊಬಿಟ್ಟಾರೋ, ಆಮೇಲೆ ಹೋಗಲ್ಲ, ನೆಕ್ಸ್ಟ್ ವಾಶಲ್ಲಿ ಹೋಗಲ್ಲ. ನಾನು ಈ ಥರ ಈಗ ಅದೇ ಹೇಳಿದ್ನಲ್ಲಕ್ಕ, ಲೆಗ್ಗಿನ್ಸ್ ಹಾಕೋದಕ್ಕೆ ಒಂಥರ ಅಂತ ಈ ಫ್ರೀ ಪ್ಯಾಂಟ್ ಈಗ ಒಂದು ತೊಗೊಂಡಿದ್ದೀನಿ ಇದರಲ್ಲೇ, ಜಾನ್ವಿದ್ರಲ್ಲೇ. ಸುಮ್ಮನೆ ಅದನ್ನೇ ಹಾಕ್ತಾಯಿದ್ದೀನಿ ನಾನು, ಪದೇ ಪದೇ ಅದೇ ಹಾಕ್ತಾಯಿದ್ದೀನಿ. ವಿತ್ ಪಾಕೆಟ್ ಇದೆ. ವಿತ್ ಪಾಕೆಟ್ ಬರುತ್ತೆ ಅಕ್ಕ, ಲೆಂತಿ ಪಾಕೆಟ್ ಇದೆ. ಆಮೇಲೆ ನಿಮ್ಗೆ ಸಮ್ಮರ್ ಯೂಸ್ಗಂತೂ ತುಂಬ ಚೆನ್ನಾಗಿದೆ. ಒಂದು ನಿಮಿಷ ಇದು ತೋರಿಸ್ಬಿಡೋಣ. ಇದು ಟಾಪು, ಇದು ಪ್ಯಾಂಟು, ಇದು ದುಪ್ಪಟ. ದುಪ್ಪಟ ನಿಮಗೆ ಈ ರೀತಿ ಸಿಗುತ್ತೆ. ಒದ್ರಬಿಟ್ಟಿದ್ದೀನಿ ಎಲ್ಲ, ಮತ್ತೆ ಅವ್ರು ಜೋಡಿಸ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ದುಪ್ಪಟ ಎಷ್ಟು ಲೆಂತ್ ಬರುತ್ತೆ ನೋಡೋಣ. ಲೆಂತಿ ಬರುತ್ತೆ ಅಕ್ಕ, ಬೇಜಾನ್ ಈ ರೀತಿಯ ಇದೆ, ಏನು ಆರಾಮಾಗಿ ಹಾಕ್ಕೋಬೋದು. ಸೊ ಇದು ದುಪ್ಪಟ. ನೆಕ್ಸ್ಟ್ ಬಟ್ಟೆ ಇದನ್ನು ನೋಡಿ ಅಕ್ಕ, ಫ್ಯಾಬ್ರಿಕ್ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಸಮ್ಮರ್ ವೇರಿಗಂತೂ ತುಂಬ ಚೆನ್ನಾಗಿರುತ್ತೆ. ಕೆಲ್ಸಕ್ಕೆ ಹೋಗೋರಿಗೆಲ್ಲ ಇದು ಒಂಥರ ಹೆವಿ ಅನ್ಸಲ್ಲ ಬಟ್ಟೆ, ನೀವು ಆರಾಮಾಗಿ ವೇರ್ ಮಾಡ್ಬೋದು. ಪ್ಯಾಂಟು ನೋಡಿ, ಈ ಪ್ಯಾಂಟ್ ನೋಡಿ ಅಕ್ಕ, ಎಷ್ಟು ಮಂದ ಇದೆ ಬಟ್ಟೆ ಅಂತ. ಅದಕ್ಕೂ ಇದಕ್ಕೂ ಇದೇ ಡಿಫ್ರೆನ್ಸು. ಇದು ಟಾಪು, ಪ್ಯಾಂಟು. ಇದೆಲ್ಲ ಎಷ್ಟು ರೇಟ್ ಹೇಳೋದು ಮರ್ತು. ಇದು 580 ಅಕ್ಕ, ಇದು 750, ಇದು 750. ಓಕೆ. ಇದು ನೋಡಿ ಪ್ಯಾಂಟ್ ನೋಡಿ 2.5 ಮೀಟ್ರ್ ಬರುತ್ತೆ ಅಕ್ಕ, ಬೇಲೆನೆ ಇದ್ರದ್ದು. ಇದೆಷ್ಟು ರೇಟು? ಇದು 850 ಅಕ್ಕ. ಇದು 850 ರೂಪಾಯಿ. ನಿಮ್ಗೆ ಕನ್ಫ್ಯೂಸ್ ಆಗೋಯ್ತು. ಇದು 850 ರೂಪಾಯಿ ನಿಮಗೆ 3 ಪೀಸ್ ಸೆಟ್ ಸಿಗುತ್ತೆ. ಟಾಪು, ಪ್ಯಾಂಟು, ಇದು ವೇಲು, ಇದು ದುಪ್ಪಟ. ನೆಕ್ಸ್ಟ್ ಇದು ಬಂದು ರೇಟ್ ಎಷ್ಟು ನೋಡಿ, 750. 750. ಇದು 750 ರೂಪಾಯಿ. ಇದು ಫ್ಯಾಬ್ರಿಕ್ ತುಂಬ ಸಾಫ್ಟಾಗಿದೆ, ಸಮ್ಮರ್ ವೇರ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇದು ಟಾಪು, ಇದು ಪ್ಯಾಂಟು, ಸಾಫ್ಟ್ ದುಪ್ಪಟ. ಇದು ದುಪ್ಪಟ ಕೂಡ ಭಾಳ ಸಾಫ್ಟಾಗಿದೆ. ಇನ್ನು ಇದು 750. ಇದು 750 ರೂಪಾಯಿ. ಟಾಪು, ಪ್ಯಾಂಟು, ದುಪ್ಪಟ ಇವಿಷ್ಟು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಇದು ಕೂಡ 3 ಪೀಸಾ? ಇದೆಷ್ಟು ರೇಟು? 790. ಇದು 790 ರೂಪಾಯಿ. ಟಾಪು
ಅದು ಪ್ಯಾಂಟು. ಈ ದುಪ್ಪಟ ಸ್ವಲ್ಪ ಇನ್ನ ದೊಡ್ಡದಾಗಿ ಬರುತ್ತೆ. ಇದು ದುಪ್ಪಟ. ಓಕೆ, ಇದಿಷ್ಟು 3 ಪೀಸ್ ಸೆಟ್. ಇನ್ನೊಂದು 3 ಪೀಸ್ ಸೆಟ್ ಇಷ್ಟೇ ಅಕ್ಕ, 3 ಪೀಸ್ ಸೆಟ್ ಅಷ್ಟೇ. ಓಕೆ, ಇದಿಷ್ಟು 3 ಪೀಸ್ ಇದೆ ಅಂದ್ರೆ ಸ್ವಲ್ಪ ಸೆಮಿ ಪಾರ್ಟಿ ವೇರ್ ಸೆಟ್ ಆ ಥರ ಇದೆ. ಇದು ಪಾರ್ಟಿ ವಿಯರ್ ಥರ 3 ಪೀಸ್ ಸೆಟ್. ಸೊ ಮದುವೆಗೆಲ್ಲ ಫಂಕ್ಷನ್ಸ್ಗೆ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಸಿಂಪಲ್ ಆಗಿ ಫಂಕ್ಷನ್ಸ್ಗಳಿಗೆ ಡೈಲಿ ಯೂಸ್ಗೆಲ್ಲ ಇದು ಪಾರ್ಟಿ ವೇರ್. ಡೈಲಿ ಯೂಸ್ ಮಾಡ್ಬೋದು, ಬಟ್ ಪಾರ್ಟಿ ವೇರ್ ಚೆನ್ನಾಗಿರುತ್ತೆ. 850 ವೇಲ್ ಈ ಥರ ಬರುತ್ತೆ. ಇದರಲ್ಲಿ 4 ಕಲರ್ಸ್ ಇದೆ ಅಕ್ಕ. ಮತ್ತೆ ಇನ್ನೊಂದು ಇದರಲ್ಲಿ ಏನಾಯಿತು ಅಂದರೆ ಇದು ಒಂದು XXL ಇರೋದು, ಇದೆಲ್ಲ M ಸೈಜಲ್ಲಿ ಸಿಕ್ಕಿದೆ. M ಸೈಜ್. ಇದರಲ್ಲಿ ಬರೀ M ಸೈಜ್ ಮಾತ್ರ ಇರೋದು. ಮೇಲಕ್ಬಾರ್ದು, ಹಂಗೇನೆ ಏನಿಲ್ಲ. ಇದರಲ್ಲಿ ಇದೊಂದು ಕಲರ್ ಇದೆ. ಇದೊಂದು ಮೀಡಿಯಂ ಸೈಜಲ್ಲಿದೆ. ಇದು 3 ಮೀಡಿಯಮ್ಮು. ಇದು ಮೊದಲು ತೋರಿಸಿದ್ದು XXL ಅಲ್ಲಿದೆ ಅಕ್ಕ. ಟಾಪು, ಇದು ಪ್ಯಾಂಟು, ಇದಕ್ಕೆ ಇದು ದುಪ್ಪಟ. ಇದಿಷ್ಟು ಎಲ್ಲ ಸೇಮ್ ಅದೇ ಥರ ಬರುತ್ತೆ. ಪ್ಯಾಂಟು ದುಪ್ಪಟ ಅದೇ ಥರ ಬರುತ್ತೆ. ಡಿಸೈನ್ ಇದು ಸ್ವಲ್ಪ ಚೇಂಜ್ ಬರುತ್ತೆ ಅಕ್ಕ. ಹೋದ ಸರಿ ತರಿಸಿದ್ದೆ ಇದನ್ನ ಇದು 2 ಕಲರ್ ತರಿಸಿದ್ದೆ, ಫುಲ್ ಶೋಲ್ಡ್ ಔಟ್ ಆಗಿತ್ತು ಇದು. ಹೌದಾ? ಇದೆರಡಕ್ಕೂ ಚೆನ್ನಾಗಿ ರಿವ್ಯೂ ಬಂದಿತ್ತು. ಸಿಂಗಲ್ ಸೈಜ್ ಇದೆ ನೋಡಿ, ನಾನು ತಗೊಂಡು ಹೋಗ್ತೀನಿ. M ಸೈಜ್ ಅಕ್ಕ. M ಸೈಜ್. ಇದೆಷ್ಟು ರೇಟು ಸುಮಾರು? ರೈಟು 850 ಅಕ್ಕ. ಇದು 850 ರೂಪಾಯಿ ರೇಟು. ಇದೊಂದೇ ಪೀಸ್ ಉಳ್ಕೊಂಡಿರೋದಾ? ಇದೆಲ್ಲ ಕೂಡ ಸೇಲ್ ಆಗಿದೆ. ಬೇಕು ಅಂದ್ರೆ ಇದೆರಡರಲ್ಲಿ ಮೊದಲು ತರಿಸಿದ್ದೆ ನಾನು. ಇದು ಚೆನ್ನಾಗಿ ರಿವ್ಯೂ ಬಂತು. ಅದಕ್ಕೆ ಒಬ್ರು ತರಿಸಿ ಈ ಥರದ್ದು ಸ್ವಲ್ಪ ಸ್ಟಾಕ್ ತರಿಸಿ ರೀಸ್ಟಾಕ್ ಮಾಡಿಸಿ ಅಂತ. ಇದಕ್ಕೆ ಈ ಸರಿ ತರಿಸಿದೆ ಅಂದ್ರೆ ಇದೇನು ಮಾಡ್ತು ಅಂದ್ರೆ ಒಂದು ಬಂಡಲಲ್ಲಿ 3 ಕಲರ್ ಬಂದ್ಬಿಡ್ತು. ಸರಿ. ಇದಕ್ಕೆ ಟಾಪ್ಗೂ ಲೈನಿಂಗ್ ಬರುತ್ತೆ ನೋಡಿ, ಮತ್ತೆ ಪ್ಯಾಂಟ್ಗೂ ಲೈನಿಂಗ್ ಬರುತ್ತೆ ಅಕ್ಕ. ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ಅಷ್ಟು ನಿಮಗೆ ಇದು ಅನ್ಸಲ್ಲ ಅಕ್ಕ, ಚೆನ್ನಾಗಿದೆ ಬಟ್ಟೆ. ಅಂದರೆ ಎಲಾಸ್ಟಿಕ್ಕು ಅಷ್ಟೇ, ಕ್ವಾಲಿಟಿನೂ ಚೆನ್ನಾಗಿದೆ. ಒಂಥರ ಫಂಕ್ಷನ್ಸ್ಗೆಲ್ಲ ಹಾಕೊಂಡೋದ್ರೆ ಫಂಕ್ಷನ್ಗಳಿಗೆ ಆರಾಮಾಗಿ ಹಾಕೋಬೋದು ಅಕ್ಕ. ಸೊ ಇದೊಂದು ಸೋಲ್ಡ್ ಔಟ್ ಆಗಿದೆ ಅಂತ ಅಂದ್ಕೊಳ್ಳಿ, ನಾನೇ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಬಾಕಿ ಉಳ್ಕೊಂಡಿದೆ. ಇದೊಂದು ಕಲರ್ ಇಲ್ಲ ಆ್ಯಕ್ಚುಲಿ ನನ್ನ ಹತ್ರ, ಅದಕ್ಕೆ ತಗೋತಾ ಇದ್ದೀನಿ ನಾನು. ಸೊ ಆ ಕಲರಲ್ಲಿ ಈ ಕಲರ್ ಇದು ಚೆನ್ನಾಗಿದೆ. ನನ್ನ ಹತ್ರ ಈ ಕಲರ್ ತುಂಬ ಇದೆ, ಅದಕ್ಕೋಸ್ಕರ ನಾನು ಇದು ತೊಗೊತಾ ಇಲ್ಲ ಅಷ್ಟೇ, ಇದು ತೊಗೊತಾ ಇದ್ದೀನಿ ಅಕ್ಕ. ವೇಲ್ ಇಟ್ಟಿದ್ದೀನಿ, ವೇಲ್ ಇದು ಇದ್ರದ್ದು ಅನಿಸುತ್ತೆ. ಇಷ್ಟು ಓಕೆನಾ? ಇದೆಲ್ಲ 850 ರೂಪಾಯಿನಾ? ಟಾಪು ಪ್ಯಾಂಟು ದುಪ್ಪಟ ಬಂದು ವೈಟ್ ಕಲರ್ ಬರ್ತಾ ಇದೆ. ಇದು ಒಂದಿದೆ ಅಕ್ಕ. ಇದರಲ್ಲಿ ಎಲ್ಲ ಸಿಗುತ್ತೆ, M to XXL ಸಿಗುತ್ತೆ. ಇದೆಷ್ಟು ರೇಟ್? ಇದು 750. ಇದು ಪಾರ್ಟಿ ವೇರ್ ಅಂದರೆ ಸೆಮಿ ಪಾರ್ಟಿ ವೇರ್ ಥರ ಸಿಂಪಲ್ ಫಂಕ್ಷನ್ಸ್ಗಳಿಗೆ ಹಾಕೊಂಡು ಹೋಗ್ಬೋದು. ಇದಕ್ಕೂ ಲೈನಿಂಗ್ ಬರುತ್ತೆ ಅಕ್ಕ. ಪ್ಯಾಂಟು ಮತ್ತೆ ಟಾಪ್ ಜಿಗಿಮಿಗಿ ಅಂತ ಇದೆ. ಸೊ ಜಿಗಿಮಿಗಿ ಇಷ್ಟಪಡೋರು ಇದನ್ನು ತಗೋಬೋದಾಗಿದೆ ನೋಡಿ. ಇದು ವೇಲ್ ಈ ಥರ ಸ್ವಲ್ಪ ಗ್ರ್ಯಾಂಡಾಗಿ ಬರುತ್ತೆ. ದುಪ್ಪಟನೇ ಚೆನ್ನಾಗಿದೆ ಆ್ಯಕ್ಚುಲಿ. ದುಪ್ಪಟ ಚೆನ್ನಾಗಿದೆ, ಗ್ರ್ಯಾಂಡಾಗಿದೆ. ಒಬ್ರು ಫೋಟೋ ಕಳಿಸಿದ್ರಕ್ಕ ನಂಗೆ ಈ ಥರ ಬೇಕು ಸದ್ಯ. ಅವ್ರಿಗೆ ಹೋಗಿದ ತಕ್ಷಣ ಇದೇ ಸಿಕ್ತು ನನಗೆ. ಅದಕ್ಕೆ ಅವ್ರು ಹೇಳಿದ್ರಲ್ಲ ಅಂತ ಅವ್ರಿಗೋಸ್ಕರ ತರಿಸ್ದೆ. ಬೇಕಿದ್ರೆ ಈಗ ಯಾರಾದರೂ ನಮ್ಗೇನಾದರೂ ಈ ಥರ ಫೋಟೋಸಲ್ಲಿ ತೋರಿಸಿ ನಂಗೆ ಈ ಥರ ಏನಾದರೂ ತರಿಸ್ಕೊಡ್ಬೋದಾ ಅಂತ ಕೇಳಿದ್ರೆ, ನಾನು ಅಲ್ಲಿ ಹೋದಾಗ ಸಿಕ್ಕಿದ್ರೆ ನಾನು ಆ ಥರನೂ ತಂದು ಕೊಡ್ತೀನಿ ಅಕ್ಕ. ಓಕೆ. ಈಗ ನನ್ನ ಫ್ರೆಂಡ್ ಒಬ್ಬರು ಕೇಳಿದ್ರು ಈ ರೀತಿಲಿದ್ದರೆ ತಂದು ಕೊಡಿ ನನಗೆ ಅಂತ. ಅದಕ್ಕೆ ಅಲ್ಲಿ ಹೋದಾಗ ಇದು ಸಿಕ್ತು, ತಂದಿದ್ದೀನಿ. ಅವ್ರಿಗೋಸ್ಕರ ತಂದಿರೋ. ಓಕೆ. ಕೆಲವೊಂದು ಈ ಥರ ಕಸ್ಟಮರ್ ಯಾರು ಕೇಳಿದಾಗ ಅವರು ಏನು ಹೇಳ್ತಾರೋ ಅದನ್ನು ತಂದಿದ್ದೀನಿ. ಇದು ಈ ಕಡೆ ಇಟ್ಟಿಪ್ಪಲ್ಲ. ಹಿಂಗೊಂದು ಅರ್ಧ ದಿನ ಕೆಲಸ ಹಿಡಿಬೋದು ಮತ್ತೆ ಮಾಡಿಸ್ಕೊಳ್ಳೋಕ್ಕೆ. ಇದು ಕಾರ್ಡ್ ಸೆಟ್ ಅಕ್ಕ. ಏನು ಸೆಟ್ಟು? ಕಾರ್ಡ್ ಸೆಟ್ ಅಂದರೆ ಕಾರ್ಡ್ ಸೆಟ್ ಅಂದರೆ ಇವಾಗ ಇದು ಟ್ರೆಂಡ್ ಇರೋದು ಅಕ್ಕ. 2 ಪೀಸ್ ಸೆಟ್ಟಲ್ಲೇ ಈಗ ಇನ್ನು ಕಾರ್ಡ್ ಸೆಟ್ ಅಂತಾರೆ. ಇದರಲ್ಲಿ ಈ ಥರ ಬರುತ್ತೆ. ಕಾಲರ್ ನೆಕ್ಕಲ್ಲಿ ಈ ರೀತಿ ಬರುತ್ತೆ. ಚೆನ್ನಾಗಿದೆ. ಇದು ಪೂರ್ತಿ ಓಸರಿನ ತಂದಾಗ ಒಂದು ಬಂಡಲ್ ಪೂರ 2 ಬಂಡಲ್ ಏನೋ 4 ಕಲರ್ ಏನೋ ತಂದಿದೆ. ಫುಲ್ ಎಲ್ಲ ಶೋಲ್ಡ್ ಔಟ್ ಆಯಿತು ಅಕ್ಕ. ಇವಾಗ ಬರೀ ನನಗೆ 2 ಕಲರ್. ಏನು ಹೇಳಿದ್ರೆ ನೀವು ಇದನ್ನು? ಕಾರ್ಡ್ ಸೆಟ್ ಅಂತ ಅಂದ್ಬಿಟ್ಟು ನೋಡಿ, ಹೊಸದಾಗಿದೆ. ಏನೇ ಮೇಡಮ್ ಒಂದು ಹೆಸರು ಹೇಳೋಕ್ಕೂ ಬರಲ್ಲ ಅಂತ ಅನ್ಕೋಬಿಡಿ. ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಅದಕ್ಕೋಸ್ಕರ ಕಾರ್ಡ್ ಸೆಟ್ ಇದೆ. 2 ಪೀಸಲ್ಲಿ ಬರುತ್ತೆ. ಹಿಂದೆ ದಾರ ಕೂಡ ಬರುತ್ತೆ. ಏನೋ ಟ್ರೆಂಡಿಂಗಲ್ಲಿ ಇದೆಯಂತೆ. ನಾವು ಬೇರೆ ಸುದ್ದಿಗಳನ್ನೆಲ್ಲ ಟ್ರೆಂಡಿಂಗಲ್ಲಿ ಇರೋದು ನೋಡ್ತಿರ್ತೀವಿ. ಡ್ರೆಸ್ಗಳು ಸ್ವಲ್ಪ ನೋಡೋದು ಕಡಿಮೆ, ಅದರಿಂದ ಗೊತ್ತಿಲ್ಲ ಅಷ್ಟೇ, ನನಗೆ ನಾಲೆಡ್ಜ್ ಇರಲಿಲ್ಲ. ಸೊ ಈ ರೀತಿ ಹಿಂದೆ ದಾರ ಟೈ ಕೂಡ ಮಾಡ್ಕೊಬೋದು. ಕುರ್ತಾ ದಾರ ಬರುತ್ತೆ. ಫ್ರಂಟಲ್ಲಿ ಓಪನ್ ಬರುತ್ತೆ ವಿತ್ ಕಾಲರ್ ನೆಕ್. ಕಾಲರ್ ನೆಕ್ಕಲ್ಲಿದೆ. ಸೊ 3/4 ಸ್ಲೀವ್ಸ್ ಬರುತ್ತೆ. 630 ಅಕ್ಕ. ಇದಕ್ಕೆ ಇದು 630 ರೂಪಾಯಿ. ಇದು ಸ್ವಲ್ಪ ವರ್ಕ್ ಇರೋದ್ರಿಂದ ಇದಕ್ಕೆ 800 ರೂಪಾಯಿ ಅಕ್ಕ. ಇದನ್ನು ಕಾರ್ಡ್ ಸೆಟ್ಟೆ. ಇದು ಕಾರ್ಡ್ ಸೆಟ್ಟೆ 800 ರೂಪಾಯಿ. ಬಟ್ಟೆನೂ ಸ್ವಲ್ಪ ಕ್ವಾಲಿಟಿ ಚೇಂಜ್ ಇದೆ ಅನಿಸ್ತಾ ಇದೆ ನನಗೆ. ಇದಕ್ಕೂ ಹೌದು.
ಇದು ಕಾಟನ್ ಅಲ್ಲಿ ಕೇಳ್ತಾ ಇದ್ರು. ಕಾಟನ್ದು ಆದ್ರೆ ಇದು ಫುಲ್ ಲೆಂತ್ ಬರುತ್ತೆ. 46 ಏನೋ ಬರುತ್ತೆ ಅಕ್ಕ. ರೇಟ್ ಎಷ್ಟು ಸುಮಾರು ಇದು? ಇದು 630 ಏನೋ ಸಮಥಿಂಗ್ ಬರುತ್ತೆ ಅಕ್ಕ. 650 630 ಆ ರೀತಿಲಿ ಬರುತ್ತೆ. ಬರ್ಕೊಂಡಿಲ್ವಾ ನೀವು? ಎಲ್ಲ ನನ್ನ ಮಗಳು ಕಿತ್ತಾಕೊಳ್ಳೆ ಚಿಕ್ಕವಳು. ಇದೆಷ್ಟು? ಇದು 800 ಅಕ್ಕ. ಇದು 800. ಇದರಲ್ಲೇ ಸೇಮ್ ಅಲ್ಲಿ ನಾನು ರೆಡ್ ಕಲರ್ ತಗೊಂಡಿದ್ದೀನಿ. ಚೆನ್ನಾಗಿದೆ ಅಕ್ಕ. ಆದ್ರೆ ಅದೇ ಫಸ್ಟ್ ವಾಶಲ್ಲಿ ಸ್ವಲ್ಪ ಕಲರ್ ಶೇಡ್ ಆಗುತ್ತೆ, ಅದಾದ್ಮೇಲೆ ಹೋಗಲ್ಲ. ನಾನು ರೆಗ್ಯುಲರ್ ಯೂಸ್ ಮಾಡಿದ್ದೀನಿ. ಈ ಥರ ಫ್ರೀ ಪ್ಯಾಂಟ್ ಇರೋದ್ರಿಂದ ನನಗೆ ಈಗ ಜಾಸ್ತಿ ಇದೇ ಥರದ್ದೇ ತಗೊತಿರೋದು. ಚೆನ್ನಾಗಿದೆ, ಏನಿಲ್ಲ. ಐರನ್ ಮಾಡ್ಕೊಂಡು ನೀವು ಹಾಕೋಬಿಟ್ರೆ ಚೆನ್ನಾಗೇ ಇರುತ್ತೆ ಅಕ್ಕ. ಸಿಂಪಲ್ ಆಗಿ ಎಲ್ಲಾದ್ರೂ ಹೊರಗಡೆ ಹೋಗೋದಕ್ಕೋ ಅದಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ. ಇದಿಷ್ಟು ಕಾರ್ಡ್ ಸೆಟ್. ಇದು ಅಂಬ್ರೆಲಲ್ಲಿ 3 ಪೀಸ್ ಸೆಟ್ಟು. ಅಂಬ್ರೆಲಾನಾ? ಓಕೆ. ಟಾಪು ಇದೆಲ್ಲ ರೇಟ್ ಎಷ್ಟು ಸುಮಾರು? ಇದು 930 ಅಕ್ಕ. ಫ್ರೀ ಶಿಪ್ಪಿಂಗ್ ಇದೆ ಇದಕ್ಕೆ. ಇದು 930 ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ. ಫ್ರೀ ಶಿಪ್ಪಿಂಗ್ ಇದೆ. ಮತ್ತು ಇದು ಪಾಕೆಟ್ ಬರುತ್ತೆ, 2 ಸೈಡು ಪಾಕೆಟ್ ಬರುತ್ತೆ, ಲೆಂತಿ ಪಾಕೆಟ್ ಇದೆ. ಇದು ಟಾಪು ಅಂಬ್ರೆಲಾ ಟಾಪು, ಅಂಬ್ರೆಲಾ ಟಾಪು, ಪ್ಯಾಂಟು, ವೇಲು, ದುಪ್ಪಟ ಈ ರೀತಿ ವೇಲ್ ಬರುತ್ತೆ. ಓಕೆ, ನಾನೊಂದು ಓಪನ್ ಮಾಡ್ತೀನಿ. ಇದು ಟಾಪು, ನೀವು ಒಂದು ಓಪನ್ ಮಾಡಿ. ಇದು ಪ್ಯಾಂಟು, ದುಪ್ಪಟ ಓಪನ್ ಮಾಡಿ. ದುಪ್ಪಟ ಇದರಲ್ಲಿ 5 ಕಲರ್ ಬರುತ್ತೆ ಅಕ್ಕ. ಟಾಪು, ಇದು ಪ್ಯಾಂಟು, ಇದು ವೇಲು. ಇದೆಲ್ಲವೂ ಕೂಡ ಎಷ್ಟು 930 ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಇದು ದುಪ್ಪಟ. ಟಾಪು, ಪ್ಯಾಂಟು, ದುಪ್ಪಟ. ಇದು ಒಂದೇ ಒಂದಿದೆ ಅಕ್ಕ ಸೆಟ್. ಇದು ಸ್ವಲ್ಪ ವರ್ಕ್ ಇರೋಂಥದ್ದು, ಸ್ವಲ್ಪ ಗ್ರ್ಯಾಂಡ್ ಇದೆ, ಸ್ವಲ್ಪ ಟ್ರಾನ್ಸ್ಪರೆಂಟ್, ಅಂದರೆ ತೀರಾ ಟ್ರಾನ್ಸ್ಪರೆಂಟ್ ಇಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ. ಕೆಲವರು ಇದನ್ನ ಟ್ರಾನ್ಸ್ಪರೆಂಟ್ ಇಷ್ಟಪಡಲ್ಲ, ಆದರೆ ಈ ಥರ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಟಾಪ್ ತರಿಸಿ ಅಂತ ಹೇಳ್ತಾರೆ. ಈ ಥರ ಗ್ರ್ಯಾಂಡ್ ಟಾಪ್ ಇಷ್ಟ ಇರೋರು ತಗೋಬೋದು ಇದನ್ನ. ಸೊ ಇದು ಬಂದು ಸೆಮಿ ಸಿಲ್ಕ್ ಥರ ಬರುತ್ತೆ. ಈ ಎಷ್ಟು 350 ರೂಪಾಯಿ ಟಾಪ್ ಇದೆ. ಸ್ವಲ್ಪ ಗ್ರ್ಯಾಂಡ್ ಆಗಿದೆ, ತೀರಾ ಗ್ರ್ಯಾಂಡ್ ಆಗೇನಿಲ್ಲ, ಬಟ್ 350 ರೂಪಾಯಿ ವರ್ತಿದೆ. ಕ್ವಾಲಿಟಿ ಬಂದು ಕಾಟನ್ ಥರ ಬರೋಲ್ಲ, ಸೆಮಿ ಸಿಲ್ಕ್ ಥರ ಬರುತ್ತೆ. ಸೊ ಇಷ್ಟ ಇದ್ದವ್ರು ಇದನ್ನು ಕೂಡ ತರಿಸ್ಕೊಬೋದಾಗಿದೆ. ಈ ಥರನೂ ಸ್ಟಾಕ್ ಇದೆಯಾ? ಸ್ಟಾಕ್ ಇದೆ ಅಕ್ಕ. ಇದನ್ನು M to XXL ತನಕ ಬರುತ್ತೆ. ಓಕೆ, ನಾವು ಏನೇ ತೋರಿಸಿದ್ವಿ ಈಗ ಫಸ್ಟ್ ಎರಡು ತೋರಿಸಿದ್ವಲ್ಲ, ಅದು ಬಿಟ್ಟರೆ ಮಿಕ್ಕಿದ ಎಲ್ಲವೂ ಕೂಡ M to XXL ನಿಮಗೆ XXL ವರೆಗೂ ಸ್ಟಾಕ್ ಇದೆ, ನೀವು ತರಿಸ್ಕೊಬೋದಾಗಿದೆ. ಅಂಬ್ರೆಲಾ ಇದು ಅಂಬ್ರೆಲಾಗಳು ಟಾಪ್ ಮಾತ್ರನಾ? ಸೊ ಇದು ಫಸ್ಟ್ ಟೈಮ್ ಅವರು ತರಿಸಿರೋವಂಥದ್ದು. ಕ್ವಾಲಿಟಿ ಮಾತ್ರ ಬಹಳ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಮೆಟೀರಿಯಲ್. ಸೊ ಫಸ್ಟ್ ಟೈಮ್ ತಂದಿರೋದ್ರಿಂದ ಕ್ಲಿಯರೆನ್ಸ್ ಸೇಲ್ ಅಂತ ಅಂದ್ಬಿಟ್ಟು ಏನು ತಂದಿದ್ದೀರೋ ಅದ್ರ ಮೇಲೆ 10 ರೂಪಾಯಿ ಇಟ್ಕೊಂಡು ಮಾರ್ತಾ ಇದ್ದಾರೆ. ಅವರು 10 ರೂಪಾಯಿ ಕಡಿಮೆನೇ ಹೇಳಿದ್ರು, ನಾನಿಲ್ಲ ಒಂದು ಸ್ವಲ್ಪ 10 ರೂಪಾಯಿ ಆದರೂ ಲಾಭ ಇಟ್ಕೊಂಡು ಮಾರಿ, ಯಾವುದೇ ಆದ್ರೂ ಲಾಭ ಇಲ್ಲದೆ ಯಾವುದೇ ಕೆಲಸ ಮಾಡಬಾರ್ದು ಅಂತ ಹೇಳಿದೆ. ಅದಕ್ಕೋಸ್ಕರ ಏನು ನೋಡ್ತಾ ಇದ್ದೀರಾ ಅಂಬ್ರೆಲಾ ಟಾಪ್ಸು. ಇದು M to XXL ಇದೆಯಾ? M to XXL ಇದೆ. ಇದು ಬಂದು ಅವರು ಫಸ್ಟ್ ಟೈಮ್ ತಂದಿರೋದ್ರಿಂದ ಕ್ಲಿಯರೆನ್ಸ್ ಸೇಲ್ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಲಾಭ ಆ ಥರ ಇಟ್ಕೊತಾ ಇಲ್ಲ, ನಾನು 10 ರೂಪಾಯಿ ಸೇರಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಬಂದು 460 ರೂಪಾಯಿಗೆ ನಿಮಗೆ ಟಾಪ್ಸು ಸಿಗುತ್ತೆ. ಸೊ ಕ್ಲಿಯರೆನ್ಸ್ ಸೇಲ್ ಅಂತ ಅಂದ್ಬಿಟ್ಟು ಸಿಗುತ್ತೆ. ಕ್ವಾಲಿಟಿ ಮಾತ್ರ ಭಾಳ ಚೆನ್ನಾಗಿದೆ, ನೋಡಿ ಬೇಕಿದ್ದವರು ತೊಗೋಬೋದು. M to XXL ಇದು ಕೂಡ 460 ರೂಪಾಯಿಗೆ ನಿಮಗೆ ಟಾಪ್ ಸಿಗುತ್ತೆ. ಅಂಬ್ರೆಲಾ ಟಾಪ್ಗಳು ಭಾಳ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ಬಂದು ಇದು ಅಷ್ಟೇ 460 ರೂಪಾಯಿಗೆ ನಿಮಗೆ ಸೇಲ್ ಮಾಡೋದೆಲ್ಲ ಬಂದು ಇವರು ಇದು 520, 530, 550 ರೂಪಾಯಿವರೆಗೂ ಸೇಲ್ ಮಾಡಿದ್ದಾರೆ. ಸೊ ಇವಾಗ 460 ರೂಪಾಯಿಗೆ ನಿಮಗೆ ಸಿಗ್ತಾ ಹೋದೆ. ಆಲ್ಮೋಸ್ಟ್ 100 ರೂಪಾಯಿ ನಿಮಗೆ ಕಡಿಮೆಗೆ ಸಿಗುತ್ತೆ. ಸೊ ಬೇಕಿದ್ದವರು ತೊಗೊಳ್ಳಿ. ಇದಿಷ್ಟು ಅಷ್ಟೇ ಅಲ್ವಾ? ಇದಿಷ್ಟು ಮಾತ್ರ ಫಸ್ಟ್ ಟೈಮ್ ತಂದಿದ್ರಂತಲ್ಲ, ಅವಾಗ ತಂದಿರೋವಂಥದ್ದು. ಸೊ ಕ್ಲಿಯರೆನ್ಸ್ ಸೇಲ್ ಅಂದ್ಬಿಟ್ಟು ಇದನ್ನು ಮಾರ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ ತಂದಿರೋವಂಥದ್ದು ಇದೆಲ್ಲ ಇದು ಫ್ಯಾನ್ಸಿ ಅಂಬ್ರೆಲಾ ಅಕ್ಕ. ಫ್ಯಾನ್ಸಿ ಅಂಬ್ರೆಲಾ ಈ ಥರ ಕಾಲರ್ ಕೂಡ ಟ್ಯಾಗ್ ಇರುತ್ತೆ, ಕಟ್ಕೊಬೋದು. 550 ಇದೆಲ್ಲವೂ ಕೂಡ 550 ರೂಪಾಯಿ. ಸೊ ಅದು ಕೂಡ ಇದೇ ರೇಂಜಲ್ಲಿ ಸೇಲ್ ಮಾಡೋವಂಥದ್ದು. ಸೊ ಇವಾಗ ಅದಕ್ಕೆ 460 ರೂಪಾಯಿಗೆ ಸಿಗುತ್ತೆ. ಇದು ಬಂದು 550 ರೂಪಾಯಿ. ಟಾಪ್ಗಳು ಮಾತ್ರ ಅಲ್ಲೋ 550 ರೂಪಾಯಿ. ಮೆಟೀರಿಯಲ್ ಎಲ್ಲ ಭಾಳ 650. ಓ, ಇದು 650 ಅಂತೆ. ಇದು 590. 590 ಫ್ರಂಟಲ್ಲಿ ಥರ ಟ್ಯಾಗ್ ಮಾಡ್ತಾರೆ. ಓ, ಇವಾಗೆಲ್ಲ ರೀಲ್ಸಲ್ಲಿ ನೋಡ್ತೀವಲ್ಲ, ಮುಂದೆ ಒಂದು ಸೀರೆಗೂ ಕಟ್ಕೋತಾರಲ್ಲ, ಆ ಥರ ಕಟ್ಕೊಳ್ಳೋದು ಕೂಡ ಇದೆ. ಸೊ ಇದು ಕೂಡ ವಿತ್ ಕಟ್ಕೊಳ್ಳೋ ಐಟಮ್ ಕೂಡ ಕೊಡ್ತಾರೆ ಇದನ್ನು. ಇನ್ನು ಇದು ಬಿಟ್ಟರೆ ಇದು ಫ್ರಿಲ್ ನೋಡಿ ಎಷ್ಟು ದೊಡ್ಡದಾಗಿ ಬರುತ್ತೆ ಅಂತ ನೋಡಿ.
ಗ್ರ್ಯಾಂಡ್ ಆಗಿದೆ ತುಂಬ. ಇದಕ್ಕೆಲ್ಲ ಅವ್ರು ವಿತ್ ಪ್ಯಾಂಟ್ ಕೊಟ್ಬಿಡ್ಬೇಕು, ಚೆನ್ನಾಗಿರುತ್ತೆ. ಆಗ ಪ್ಯಾಂಟ್ ಬೇರೆ ಉಡ್ಕೊಳ್ಳೋದು ತಪ್ಪಾಗುತ್ತೆ ನೋಡಿ. ಸ್ವಲ್ಪ ಗ್ರ್ಯಾಂಡ್ ಆಗಿದೆ, ಯಾಕಂದ್ರೆ ನೀವು ಚಿಕ್ಕದಾಗಿ ಎಷ್ಟು ರೂಪಾಯಿ ಇದು? ಇದು 690. ಇದು 690 ರೂಪಾಯಿ. ಎಲ್ಲ ಸೈಜಲ್ಲೂ ಸಿಗುತ್ತೆ ನಿಮಗೆ. ಚೆನ್ನಾಗಿದೆ ಇದು, ಗ್ರ್ಯಾಂಡ್ ಆಗಿದೆ. ಪ್ಯಾಂಟ್ ಕೊಟ್ಟಿದ್ರೆ ಚೆನ್ನಾಗಿದೆ. ಪ್ಯಾಂಟ್ ಇಲ್ಲ ಹಾಕೋದ್ರಲ್ಲಿ. ಇಲ್ಲಿ ನೋಡಿ, ಇದು ಅಷ್ಟೇ ಫ್ರಿಲ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿದೆ. ಇದು 550. ಇದು 550 ರೂಪಾಯಿ. ಪರವಾಗಿಲ್ಲ. ಇಷ್ಟೇನಾ? ನೈಟಿಗಳಿದೆ ಅಷ್ಟೇ. ಟಾಪ್ಸ್ ಎಲ್ಲ ಮುಗಿತಾ? ಅಲ್ಲೇನೋ ಇದೆ ಅನ್ಸುತ್ತೆ. ಇಲ್ಲ ಅಕ್ಕ, ಅಷ್ಟೇ. ಇಲ್ಲೇನು ಇಟ್ಟಿಲ್ವಾ? ಇಲ್ಲ, ಎಲ್ಲ ಮುಗೀತಾ? ಸೊ ಇದಿಷ್ಟು ಟಾಪ್ಗಳು, 2 ಪೀಸ್ ಸೆಟ್ಟು, 3 ಪೀಸ್ ಸೆಟ್ಟು, ಅಂಬ್ರೆಲಾ ಟಾಪು ಎಲ್ಲವೂ ಕೂಡ ಮುಗೀತು. ಇನ್ನು ಇದು ಬಿಟ್ಟರೆ ನಮ್ಮ ತುಂಬ ಜನ ನೈಟೀಸ್ ಯಾರಾದರೂ ಸೇಲ್ ಮಾಡ್ತಾರೆ ಹೇಳಿ ಮೇಡಮ್, ನೈಟೀಸ್ ಯಾರಾದರೂ ಸೇಲ್ ಮಾಡ್ತಾರೆ ಹೇಳಿ ಮೇಡಮ್ ಅಂತಂದಿದ್ರು. ಸೊ ಲಾಸ್ಟ್ ಟೈಮ್ ನಾನೇ ಹೇಳಿದ್ದೆ, ನೈಟೀಸ್ ತುಂಬ ಜನ ಕೇಳ್ತಾರೆ ಸುಮಾರೇ, ನಿಮಗೆ ಸೇಲ್ ಆಗ್ಬೋದು, ವ್ಯಾಪಾರಕ್ಕೊಂದು ದಾರಿ ಆಗ್ಬೋದೇನೋ, ತರಿಸಿ ನೋಡಿ ಅಂತ ಅಂದ್ಬಿಟ್ಟು. ಸೊ ಲಾಸ್ಟ್ ಟೈಮ್ ತರಿಸಿ ತುಂಬ ಜನ ಸೇಲ್ ಆಗಿತ್ತು, ಚೆನ್ನಾಗಿ ಆಗಿತ್ತಂತೆ. ಅದಕ್ಕೆ ಅವ್ರು ಯಾವ್ದಾವ್ದು ಹೇಳಿದ್ರು ಅದ್ರಲ್ಲೇ ತರಿಸಿದ್ದೀನಿ. ಯಾಕಂದ್ರೆ ನೀವು ಹೇಳಿದ್ಮೇಲೆ ಸುಮಾರು ಜನ ನನ್ನ ನೈಟಿ ಇವಾಗ ಯಾರು ಹಾಕಲ್ಲ, ಡ್ರೆಸ್ಗಳಲ್ವಾ, ಆಮೇಲೆ ನೈಟ್ ಡ್ರೆಸ್ ಆ ಥರ ಹಾಕ್ತಾರೆ, ಪ್ಯಾಂಟು ಟಿ ಶರ್ಟ್ ಆ ಥರ ಹಾಕ್ತಾರೆ, ನೈಟ್ ಯಾರು ಇದು ಮಾಡಲ್ವಲ್ಲ ಅಂತ ನಾನು ಇದು ಮಾಡ್ತಿದ್ದೆ. ಇದು ನಾನು 4ನೇ ಸರಿನೋ 5ನೇ ಸರಿನೋ ತರಿಸ್ತಾರೆ ಅದು ಅಕ್ಕ. ನೈಟಿಗೆ ಚೆನ್ನಾಗಿದೆ. ಅದರಲ್ಲಿ ಇದು ಸ್ಪನ್ಗಂತೂ ಒಳ್ಳೆ ಇದು ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಜಾಸ್ತಿ ಎಲ್ಲರೂ ಈ ಥರ ಸ್ಪನ್ನಲ್ಲಿ ತರಿಸ್ಕೊಡಿ, ಸ್ಪನ್ನಲ್ಲಿ ಅಂತ ಸ್ಪನ್ನಲ್ಲೇ ಜಾಸ್ತಿ ತರಿಸೋದು ಅಕ್ಕ. ಅಂದರೆ ಇದು ಏನು ಕಂಪ್ಲೇಂಟ್ ಬರಲ್ಲ. ಇದಕ್ಕೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇದೆ. ನಿಮ್ಗೆ ಏನಾದರೂ ಕಂಪ್ಲೇಂಟ್ ಬಂದರೂ ನಿಮಗೆ ಬೇರೆ ರಿಟರ್ನ್ ಇದೆ, ಇಲ್ಲಾಂದ್ರೆ ಅಮೌಂಟ್ ಆದರೂ ರೀಫಂಡ್ ಆಗುತ್ತೆ ಇದಕ್ಕೆ. ಆದರೆ ಒಂದೊಂದಾಗಿ ತೋರಿಸ್ಬಿಡೋಣ. ಇಟ್ಬಿಡಿ, ಫುಲ್ ಮೇಲೆ ಇಟ್ಬಿಡಿ. ಇದು ಫಸ್ಟ್ ಇದನ್ನು ತೋರಿಸಿ ಅಕ್ಕ. ಓಕೆ, ರೇಟ್ ಹೇಳ್ಬಿಡೋಣ. ನೈಟಿ ಇದು ಎಷ್ಟಿದೆ ರೇಟ್? 300. ಇದೆಲ್ಲವೂ ಕೂಡ 300 ರೂಪಾಯಿ. ವಿತ್ ಪಾಕೆಟ್ ಬರುತ್ತೆ. ವಿತ್ ಪಾಕೆಟ್ ಬರುತ್ತೆ. ಪಾಕೆಟ್ ಎಷ್ಟಿದೆ ನೋಡೋಣ ಇರಿ, ಯಾಕಂದರೆ ಫೋನ್ ಹಾಕ್ಬೋದು, ಒಂದು ಫೋನ್ ಹಾಕೊಬೋದು ಆರಾಮಾಗಿ. ದೊಡ್ಡದಾಗಿದೆ, ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಬಂದು 300 ರೂಪಾಯಿ. ಇದರಲ್ಲೇ ನಾನು 250 ರೂಪಾಯಿದು ಸೇಲ್ ಮಾಡಿದ್ದೀನಿ. ಆದರೆ ಇದು ಚೆನ್ನಾಗಿದೆ ಅಕ್ಕ, ಕ್ವಾಲಿಟಿ ಸ್ವಲ್ಪ ದಪ್ಪ ಚೆನ್ನಾಗಿದೆ. 250 ರೂಪಾಯಿ ಬೇಕಂದ್ರೆ ತರಿಸ್ಕೊಡ್ತೀರಾ? 200 ಅದನ್ನು ತರಿಸ್ಕೊಡ್ತೀನಿ ಅಕ್ಕ. ಅವ್ರು ಯಾವುದನ್ನ ಹೇಳ್ತಾರೆ, ಕೆಲವು 250 ರೂಪಾಯಿ ಬೇಕಿದ್ರೆ ತರಿಸ್ಕೊಡ್ತೀನಿ, ತರಿಸ್ಕೊಡ್ತಾರೆ. ಫೋಟೋ ಕಳಿಸ್ತಾರೆ, ನಿಮ್ಗೆ ಇಷ್ಟ ಆದರೆ ಬೇಕಾದ್ರೆ ಇದು ಮಾಡಿ. ಇದೆಲ್ಲ ಕೂಡ 300 ರೂಪಾಯಿ ಇದೆ ನಿಮಗೆ. 3XL ಸೈಜಲ್ಲಿ ಕೇಳ್ತಿದ್ದವರು ಇವಾಗ ಇಲ್ಲಿ ತರಿಸಿದ್ದೀನಿ. 3XL ವರೆಗೂ. XXL ಯಾವ ಸೈಜು? ಎಲ್ಲಿಂದನೂ ಇದೆ ಅಕ್ಕ. ಆದರೆ ನಾನು XXL 3XL ಅದೇ ತರೋದು. ಯಾಕಂದರೆ ಜಾಸ್ತಿ ಅದೇ ಸೈಜಲ್ಲಿ ನೈಟಿ ಕೇಳ್ತಾರೆ. ಮೀಡಿಯಮ್ ಈ ಥರ ಲಾರ್ಜಲ್ಲಿ ತಗೊಳ್ಳಲ್ಲ. ಈಗ ನೋಡಿ, ಇವೆಲ್ಲ ಅದ್ರಲ್ಲಿ ತರಿಸ್ದೆ, ಇದು ಇಷ್ಟು ಸ್ಟಾಕ್ ಉಳ್ಕೊಂಡ್ಬಿಡ್ತು. ಇವೆಲ್ಲ ತಂದರೆ ನಿಮಗೆ ಬೇಗ ತಂದಾಗಲೇ ಬೇಗ ಶೋಲ್ಡರ್ ಆಗ್ಬಿಡುತ್ತೆ. XXL 3XL ಅಲ್ಲಿ ಬೇಗ ಖಾಲಿ. 300 ರೂಪಾಯಿ. ಏನು ನೋಡ್ತಿದ್ರೆ ಇವೆಲ್ಲವೂ ಕೂಡ ನಿಮಗೆ 300 ರೂಪಾಯಿ ನೈಟಿ. ಇದು ಗ್ಯಾರಂಟಿ ಇದೆ. ಏನಾದರೂ ನಿಮ್ಗೆ ಕಂಪ್ಲೇಂಟ್ ಬಂದರೆ ರಿಟರ್ನ್ ಇದೆ, ಅಮೌಂಟು ರಿಫಂಡ್ ಆಗುತ್ತೆ. ಇಲ್ಲ ಬೇರೆ ನೀವು ಬೇರೆ ನೈಟಿ ತರಿಸ್ಕೊಡಿ ಅಂದರು ಆ ಥರನೂ ಇದೆ ಅಕ್ಕ. ಇದು ಗ್ಯಾರಂಟಿ ಕೊಟ್ಟಿದ್ದಾರೆ. ಸರಿ. ಈ ನೈಟಿಗಳು ಏನು ತಗೋತೀರಾ, ಇದು ಬೇಕಾದ್ರೆ ಅಮೌಂಟ್ ರಿಫಂಡ್ ಬೇಕಾದ್ರೂ ಮಾಡ್ಕೊಡ್ತಾರೆ, ಇಲ್ಲ ಬೇರೆ ನೈಟಿ ಎಕ್ಸ್ಚೇಂಜ್ ಮಾಡ್ಕೊಡಿ ಅಂದರೂ ಕೂಡ ಮಾಡ್ಕೊಡ್ತಾರಂತೆ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ, ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದರೆ. ಇವು ಕಾಟನ್. ಇದು ಫಸ್ಟ್ ಟೈಮ್ ವಾಶಲ್ಲಿ ಹೋಗುತ್ತೆ ಅಕ್ಕ, ಕಲರ್ ಹೋಗುತ್ತೆ. ಆದರೆ ನಿಮಗೆ ಯೂಸ್ ಮಾಡೋಕೆ ಆಗೋದೇ ಇಲ್ಲ ಅನ್ನೋ ರೇಂಜಿಗೆ ಆಗಲ್ಲ. ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಇದೆಷ್ಟು? ಇದು 350 ರೂಪಾಯಿ. ಪಾಕೆಟ್ ಬರುತ್ತೆ ನೋಡಿ, ಈ ಥರ ಫ್ರಂಟಲ್ಲಿ ಈ ಥರ ವರ್ಕ್ದು ಗ್ರ್ಯಾಂಡ್ ಬರುತ್ತೆ. ಇದೇ ನಾವು KT ಸ್ಟ್ರೀಟಲ್ಲಿ ಹೋಗಿ ಕೇಳಿದ್ರೆ ಯಾಕೆ 450 500 ರೂಪಾಯಿ ಕಡಿಮೆ ಕೊಡಲ್ಲ ಅವರು. ಮನೇಲಿರೋಕೆ ಏನಿಗೆ ಗ್ರ್ಯಾಂಡ್ ಬಿಡಿ, ಸುಮಾರು ಸಿಂಪಲ್ ಆಗಿದ್ರೆ ನಡೆಯುತ್ತೆ. ಇದು ಕೂಡ 350 ರೂಪಾಯಿ ನೈಟಿ. ಇದು ಸ್ವಲ್ಪ ಡಿಸೆಂಟ್ ಚೆನ್ನಾಗಿದೆ. ಪಟ ಅಂತ ಓಪನ್ ಮಾಡಿ. ಇದು ಕೂಡ 350 ರೂಪಾಯಿ. ಅದು ಇದನ್ನು ಅಷ್ಟೇ. ಅಂದರೆ ಅದರಲ್ಲೇ ಒಂದೇ ಡಿಸೈನು 3 ಕಲರ್ ಇರುತ್ತೆ. ಒಂದೊಂದು ಬಂಡಲ್ ಬರುತ್ತಲ್ಲಕ್ಕ, ಅದರಲ್ಲಿ ಕಲರ್. ಇದು 300 ರೂಪಾಯಿ. 300 ರೂಪಾಯಿ. ಇದು 300 ರೂಪಾಯಿ ನೈಟಿ. ಇದು 300 ರೂಪಾಯಿ ನೈಟಿ. ಇದೆಲ್ಲ 300 ರೂಪಾಯಿನೇ. ಇದೆಲ್ಲವೂ ಕೂಡ 300 ರೂಪಾಯಿ. 300 ರೂಪಾಯಿ. ಆಯಿತಾ, ಮುಗೀತಾ? ಸೊ ಇದಿಷ್ಟು ನೈಟಿಗಳು. ಇದಿಷ್ಟು ಫುಲ್ ಲೆಂತಿನೇ ಆಯಿತು ಅಂತ ಅನಿಸುತ್ತೆ ವಿಡಿಯೋ. ಸೊ ಟಾಪ್ಸು ತೋರಿಸಿದ್ದೀವಿ, ಡ್ರೆಸ್ಸು ಫುಲ್ ಸೆಟ್ ಡ್ರೆಸ್ಸು ಕೂಡ ತೋರಿಸಿದ್ದೀವಿ, ನೈಟಿನಂತೂ ಕೂಡ ತೋರಿಸಿದ್ದೀವಿ. ಸೊ ಇನ್ನು ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ನಿಮ್ಗೆ ಅವಶ್ಯಕತೆ ಇರುವಂಥವ್ರು ದಯವಿಟ್ಟು ಒಂದ್ಸತಿ ಟ್ರೈ ಮಾಡಿ. ಆಲ್ರೆಡಿ ಟ್ರೈ ಮಾಡಿರೋರಿಗೆ ಹೊಸ ಕಲೆಕ್ಷನ್ಸ್ ಬಂದಿದೆ ನೋಡಿ. ಚಾಮುಂಡಿ ಬೆಟ್ಟ ಸುಮಾ ಅವರು. ಸೊ ಒಂದ್ಸತಿ ಸಪೋರ್ಟ್ ಮಾಡಿ ಅಂತ ಸೀರಿಯಸ್ ಆಗಿ ಹೇಳ್ಬೇಕಂತಂದರೆ ಒಂದ್ಸತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಏನೋ ಜೆನ್ಯೂನಾಗಿ ಏನೋ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅಂತಂದರೆ ನಮಗೂ ಅವಶ್ಯಕತೆ ಇದ್ದರೆ ಮಾತ್ರ ನೀವು ತರಿಸ್ಕೊಂಡು ಸಪೋರ್ಟನ್ನು ಮಾಡಿ. ಇಷ್ಟ ಆದರೆ ನೀವು ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಸಂಕ್ರಾಂತಿ ಹಬ್ಬ ಎಲ್ಲ ಬರ್ತಾಯಿದೆ. ಸೊ ಹಬ್ಬಕ್ಕೆ ಯಾರಾದರೂ ತರಿಸ್ಕೊಳ್ಳೋವಂಥವ್ರು ಇದ್ದರೆ ಮತ್ತೆ ಇದೇನಾದ್ರು ಬೇಗ ಸೇಲ್ ಆದರೆ ಮತ್ತೆ ಒಂದು ಹೊಸ ಸ್ಟಾಕ್ ತಂದು ಅಪ್ಡೇಟ್ ಮಾಡ್ತಾರೆ. ಅದನ್ನು ಕೂಡ ಆದರೆ ಸಾಧ್ಯವಾದರೆ ವಿಡಿಯೋ ಮಾಡಿ ಕೊಡ್ತೀನಿ ಈ ಕಡೆ ಚಾಮುಂಡಿ ಬೆಟ್ಟದ ಕಡೆ ಬಂದರೆ. ಸೊ ಬೆಟ್ಟಕ್ಕೆ ನಾನು ಆವಾಗ ಬರ್ತಿರೋದ್ರಿಂದ ನಮಗೆ ಅಷ್ಟು ರಿಸ್ಕ್ ಅನ್ಸಲ್ಲ. ಏನು ಇವರು ಒಂದಿನ ಎಲ್ಲ ಸಾಮಾನ್ಯ ಬೇರೆ ಟೈಮಲ್ಲಿ ಬಿಸಿ ಅಂತ ಇರ್ತಾರೆ, ಒಂದಿನ ಕೆಲಸ ಎಲ್ಲ ಬಿಟ್ಕೊಂಡು ಹೋಗಿ ವಿಡಿಯೋ ಮಾಡಿದ್ದಾರೆ, ದುಡ್ಡು ಇಸ್ಕೊಳ್ಳಲ್ವ ಅದು ಇದು ಅಂತ ಕೆಲವ್ರು ಅನ್ಕೋಬೋದು.
ಖಂಡಿತವಾಗ್ಲೂ ಇಲ್ಲ. ಬೆಟ್ಟಕ್ಕೆ ಸಾಮಾನ್ಯ ಬರಬೇಕಲ್ಲ, ನಾನು ಬರ್ತಾ ಇರ್ತೀನಿ ದೇವ್ರನ್ನ ನೋಡಲಿಕ್ಕೋಸ್ಕರ. ಹಂಗೆ ಒಂದು 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಇವ್ರಿಗೂ ಒಂಚೂರು ಸಪೋರ್ಟ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ನಾನು ಬರೋ ದಿನ ತಿಳಿಸ್ಬಿಡ್ತೀನಿ, ಆಯಿತು ಅಕ್ಕ ಇಂಥ ದಿನ ಬನ್ನಿ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು. ಪ್ಯೂರ್ಲಿ ಅವ್ರಿಗೆ ಸಪೋರ್ಟ್ ಮಾಡುವಂತಹ ದೃಷ್ಟಿಯಿಂದ ಅಷ್ಟೇ. ಸೊ ನಿಮ್ಮ ಕೈಲಾದರೆ ನೀವು ಕೂಡ ಸಪೋರ್ಟ್ ಮಾಡಿ. ಮಾರ್ಜಿನ್ ಎಲ್ಲ ಬಹಳ ಕಡಿಮೆ ಇಟ್ಕೊಂಡು ಜೆನ್ಯೂನಾಗಿ ಮಾಡ್ತಾ ಇರೋಂಥವ್ರು, ಇಂಥವ್ರಿಗೆ ನಮ್ಮ ಕೈಲಾದಂಥ ಸಪೋರ್ಟ್ ನಾವು ಮಾಡಬೇಕಾಗತ್ತೆ. ನನ್ನ ಕೈಲಾಗಿದ್ದು ನಾ ಮಾಡಿದ್ದೀನಿ, ಇನ್ನು ಮುಂದಿದ್ದು ನಿಮಗೆ ಬಿಟ್ಟಿದ್ದು. ನಿಮ್ಗೆ ಅವಶ್ಯಕತೆ ಇರೋರು ಖಂಡಿತವಾಗ್ಲೂ ತರಿಸ್ಕೋಬೋದು. ಕ್ವಾಲಿಟಿಗೆಲ್ಲ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ಸುಮಾರು ಫೋನ್ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಆಲ್ರೆಡಿ ಮಧ್ಯದಿಂದನೇ ಹಾಕ್ಬಿಟ್ಟಿರ್ತೀನಿ. ಇನ್ನೊಂದ್ಸತಿ ಹೇಳ್ಬಿಡಿ ಸುಮಾರು. 86600311. ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು, ನಿಮಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿ. ಮನೇಲೇ ಇರ್ತಾರೆ ಅವರು. ಜಸ್ಟ್ ಯಾವಾಗಲಾರೋ ತಿಂಗ್ಳಿಗೆ ಒಂದ್ಸತಿನೋ, ಅದು ದುಡ್ಡಿದ್ರೆ ಮಾತ್ರನೇ ತರ್ತೀನಿ ಅಕ್ಕ, ಬೇರೆ ಏನಾದ್ರು ಹಾಸ್ಪಿಟಲ್ ಅದು ಇದು ಖರ್ಚಾಗ್ಬಿಟ್ಟಿದ್ರೆ ಅದು ತರೋಕ್ಕಾಗಲ್ಲ ಅಂತಂದರು. ಈಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಸ್ಟಾಕ್ ತಂದಿದ್ದಾರೆ. ಹೋದರೆ ಯಾವಾಗಲಾರು 15 ದಿವ್ಸಕ್ಕೆ ಒಂದ್ಸತಿನೋ ತಿಂಗ್ಳಿಗೆ ಒಂದ್ಸತಿನೋ ಹೋಗಿರ್ತಾರೆ ಅಷ್ಟೇ. ಆಗಲೂ ಫೋನ್ ರಿಸೀವ್ ಮಾಡ್ತಾರೆ. ಅದು ಬಿಟ್ಟರೆ ಇನ್ನು ಎನಿ ಟೈಮ್ ನೀವು ಫೋನ್ ಮಾಡಿದ್ರೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿ ನಿಮಗೆಲ್ಲ ಫೋಟೋಸ್ ಕಳಿಸ್ಕೊಟ್ಟು ನಿಮಗೆ ಸ್ಪಂದಿಸ್ತಾರೆ, ನೀಟಾಗಿ ರೆಸ್ಪಾಂಡ್ ಚೆನ್ನಾಗಿ ಮಾಡ್ತಾರೆ. ಸೊ ಅವಶ್ಯಕತೆ ಇರೋರು ತರಿಸ್ಕೊಳ್ಳಿ. ಹಾಗೆ ಹಿಂದೆ ಅಷ್ಟು ಬುಕ್ಕಲ್ಲಿ ತೋರಿಸಿದ್ನಲ್ಲ ಅಷ್ಟೆಲ್ಲ ತುಂಬ ಸಪೋರ್ಟ್ ಮಾಡಿದರೆ ಎಲ್ರಿಗೂ ಕೂಡ ತುಂಬ ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.